तथा तत्वोपदेशकर्तारं नत्वा भक्तिपुरस्सरम्। सच्चिदानंद सर्व वेदांत सिद्धांत गोचरम तमगोचरम गोविंदम परमानंदम सद्गुरुं प्रणतोस्म्यहम्। ಶಂಕರ ಭಗವತ್ಪಾದರು ಸಮಸ್ತ ಸೃಷ್ಟಿ ಗುಣಮಯಿಯಾಗಿರ್ತಕ್ಕಂಥ ಪ್ರಕೃತಿ ಅಥವಾ ಮಾಯೆಯಿಂದನೇ ನಿರ್ಮಿತ ಆಗಿದೆ ಅಂತಕ್ಕಂಥದ್ದು ಸಿದ್ಧಾಂತ ಅವರು. ಮಾಯಾ ಮಾತ್ರಮಿದಂ ಅಂತ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಕೂಡ ಹೇಳಿದ್ದಾರೆ. ಆ ಮಾಯೆಯಲ್ಲಿ ಮೂರು ಗುಣಗಳು ತ್ರಿಗುಣಾತ್ಮಕ, ಅದು ಸತ್ವ ರಜ ತಮ. ತಿಳಿಯದೆ ಮಾಡುವಂಥದ್ದು ಒಂದು, ತಿಳಿಯುವಂಗೆ ಮಾಡುವಂಥದ್ದು ಒಂದು, ತಪ್ಪು ತಿಳುವಳಿಕೆ ಮಾಡುವಂಥದ್ದು ಒಂದು. ಇವು ಮೂರು ಗುಣಗಳಿಂದ ಮನುಷ್ಯ ಹೀಗಾಗ್ತಾನೆ. ತಿಳಿಯುವುದೇ ಇಲ್ಲ. ಘನಚ್ಛನ್ನ ದೃಷ್ಟಿ ಘನಚ್ಛನ್ನ ಮರುಕಮಯ ತಾನೇಶ್ವರಂ ಮನ್ಯತೆ ಜಾತಿ ಮೂಢ. ಮೇಘಾವೃತವಾಗಿರತಕ್ಕಂಥವನಿಗೆ ಹೇಗೆ ಸೂರ್ಯ ಕಾಣುವುದಿಲ್ಲೋ ಅದರಂತೆ ತಮೋಲೀಢನಾಗಿರತಕ್ಕಂಥ ಆ ತಮೋಗುಣಿಗೆ ಸತ್ಯವಸ್ತುವು ಪ್ರತಿಭಾನ ಆಗುವುದಿಲ್ಲ. ನಿರ್ಮೂಢವಾಗಿರತಕ್ಕಂತಹ ಆಕಾಶದಲ್ಲಿ ಸೂರ್ಯನ ಹೆಂಗೆ ಪ್ರಕಾಶ ಆಗುತ್ತಾನೆ ಅದರಂತೆ ಸತ್ವಗುಣ ಉಳ್ಳವನಿಗೆ ಪ್ರಕಾಶ ಆಗ್ತದೆ. ಭಗವಂತ 14 ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಗುಣಗಳ ವ್ಯವಹಾರಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಇನ್ನು ಯಾರು ರಜೋಗುಣ ರಜೋಗುಣದ ಕೂಡಿಕೊಂಡಿರ್ತಕ್ಕಂಥವನಿಗೆ ಮಂದಾಂಧಕಾರದಲ್ಲಿ ಹೇಗೆ ಹಗ್ಗ ಹಾವಾಗಿ ಪರಿವರ್ತನವಾಗುವುದು ಅದರಂತೆ ಅನ್ಯಥಾ ಭಾವವನ್ನು ಉಂಟು ಮಾಡತಕ್ಕಂಥದ್ದು ಇದು ರಜೋಗುಣ. ಈ ರೀತಿಯಾಗಿ ಮೂರು ಗುಣಗಳು ಅದಾವು. ಇದರಲ್ಲಿ ಶಾಸ್ತ್ರಕಾರರು ತಮೋಗುಣ ರಜೋಗುಣ ಸತ್ವಗುಣಗಳ ಸ್ಪಷ್ಟವಾದ ವ್ಯವಹಾರವನ್ನು ಹೇಳ್ತಾರೆ. ಗುಣಗಳು ಈ ಮನುಷ್ಯ ಕಾರ್ಯಾನುಮೇಯ ಆದವು. ಕುಂತ ಮನುಷ್ಯ ಯಾವ ಗುಣ ಗೊತ್ತಾಗಿಲ್ಲ, ಅವನು ಕಾರ್ಯಾನುಮೇಯ ಗೊತ್ತಾಕದೆ. ಇವನು ತಮೋಗುಣಿ ಅದಾನೆ, ರಜೋಗುಣಿ ಅದಾನೆ, ಸತ್ವಗುಣಿ ಅದನ್ನತಕ್ಕಂಥದ್ದು ವ್ಯವಹಾರ ಮೂಲಕವಾಗಿಯೇ ಗೊತ್ತಾಗ್ತದೆ. ಅದಕ್ಕೆ ಆ ಗುಣಗಳ ಬಗ್ಗೆ ಸ್ವಲ್ಪ ವಿಚಾರವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಅಭಾವನ ಅಂದರೆ ಏನು ಅನ್ನೋದು ಹೇಳ್ತಾರೆ. ಅದನ್ನು ಟೀಕಾದಾಗ ಶಾಸ್ತ್ರೇಣ ಉಚ್ಯಮಾನಂ ಜೀವಬ್ರಹ್ಮೈಕ್ಯ ಪ್ರಪಂಚ ಮಿಥ್ಯಾತ್ವಂಚ ನ ಸಂಭವತೀತಿ ಭಾವನಾ ನಾಸ್ತೀತಿ ಭಾವನಾ ವಾ ನಾಸ್ತಿಕ್ಯ ಭಾವನಾ. ಶಾಸ್ತ್ರಗಳು ಅದರ ಜೊತೆಗೆ ಮಹಾನುಭಾವರು. ಶಾಸ್ತ್ರಗಳು ಮಹಾನುಭಾವರು ಅನ್ನೋದರಿಂದ ಏನು ಅಂದರೆ ಪರೋಕ್ಷ ಅಪರೋಕ್ಷ ಎರಡೂ ಜ್ಞಾನ ಇದ್ದವು. ಶಾಸ್ತ್ರಜ್ಞಾನ ಮಾತ್ರ ಅಲ್ಲ, ಇನ್ನು ಬ್ರಹ್ಮಜ್ಞಾನ ಆದವರು. ಸಮಸ್ತ ಶಾಸ್ತ್ರಗಳು ತ್ವಂ ಬ್ರಹ್ಮಾಸಿ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದರು ಜೀವಬ್ರಹ್ಮ ಏಕತ್ವವನ್ನು. ಆಮೇಲೆ ತದರಿಕ್ತವಾಗಿ ನಾಮರೂಪಾತ್ಮಕವಾದ ಪ್ರಪಂಚ ಮಿಥ್ಯ ಅಂತ ಹೇಳಿದರೂ ಕೂಡ ಇದು ಸಾಧ್ಯ ಇಲ್ಲ, ಒಪ್ಪಕ್ಕೆ ತಯಾರೇ ಇಲ್ಲ. ನ ಸಂಭವತಿ, ಸಾಧ್ಯನೇ ಇಲ್ಲ. ಜಗತ್ತು ಮಿಥ್ಯ ಆಗುವುದಿಲ್ಲ, ಜೀವಬ್ರಹ್ಮ ಆಗುವುದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ನಿರ್ದಿಷ್ಟತಃ ಏನದ ಸಂಶಯ ಇಲ್ಲ ಅವನಿಗೆ. ಸೀದಾ ಅದನ್ನು ಎಲ್ಲ ಆಗೋದಿಲ್ಲ.
ಇದಕ್ಕೇನಂತಾರೆ ಅಜ್ಞಭಾವನ ಅಂತಾರೆ. ಅಜ್ಞಭಾವನ, ಆಮೇಲೆ ವಿಪರೀತ ಭಾವನ, ಸಂಶಯ ಭಾವನ, ಈ ಮೂರದ ಅಸಂಭವ. ಯಾಕೆ ಅಂತ ಕೇಳಿದರೆ, ಎಲ್ಲೇ ಐಕ್ಯವನ್ನು ಮಾಡಬೇಕಾದ್ರೆ ಲಕ್ಷಣ ಪ್ರಮಾಣ ಬ್ರಹ್ಮ ವಸ್ತು ಸಿದ್ಧಿ, ಜೀವನ ಲಕ್ಷಣ ಪರಮಾತ್ಮನ ಲಕ್ಷಣ ಸೀದಾ ಭಿನ್ನ ಅದಾವ. ಅವ ಕರ್ತ ಅದಾನ, ಇವ ಭೋಕ್ತ ಅದಾನ, ಇವ ದುಃಖಿ ಅದಾನ, ಅವ ಸುಖಿ ಅದಾನ, ಅವ ಪರಿಚ್ಛನ್ನ ಅದಾನ, ಅವ ಪೂರ್ಣ ಅದಾನ, ಸ್ಪಷ್ಟ ಗೋಚರವಾಗಿರ್ತಿರ್ಲಿಕ್ಕಾಗಿ ಜೀವರು ಬ್ರಹ್ಮಯೋರ ಐಕ್ಯಂ ಅಂತೇನು ಹೇಳ್ತೀರಿ, ಇದು ಅಸಂಭವ, ಇದು ಸಾಧ್ಯ ಇಲ್ಲ ಅಂತ ಇದು ಅಸಂಭವವನ್ನು ಹೇಳ್ತಾರೆ ಕೆಲವೊಬ್ಬರು. ಏನು ನಾಸ್ತಿ, ಏನು ಐಕ್ಯಂ ನಾಸ್ತಿ ಇತಿ ಭಾವನಾ, ಹೌದಿಲ್ಲ, ಇದಕ್ಕೆ ನಾಸ್ತಿ ಭಾವನಾ ಅಂತ ಕರೀತಾರೆ. ಇನ್ನು ವಿಪರೀತ ಭಾವನಾ ಶರೀರಾದವು ಆತ್ಮತ್ವ ಭಾವನಾ. ವಿಪರೀತ ಅಂದರೆ ಏನು ರೀ? ಸಂಬಂಧನೇ ಇಲ್ಲ, ಸಂಬಂಧನೇ ಇಲ್ಲ, ಅದಕ್ಕೆ ಕಲ್ಪನೆ ಮಾಡೋದು. ಏನು ಶರೀರ ಯದೃಷ್ಟಂ ತನ್ನಷ್ಟಂ ಶಾಸ್ತ್ರ ಎಲ್ಲರ ಅನುಭವದ. ಆತ್ಮ ಸಚ್ಚಿದಾನಂದ ರೂಪ ಅಂತ ಹೇಳ್ತಾರೆ. ಸತ್ತು ಚಿತ್ತು ಅವ ಆನಂದ ನಿತ್ಯ ಪರಿಪೂರ್ಣ ಅಂತ ಅದ. ಸ್ಪಷ್ಟವಾಗಿ ವಿರುದ್ಧ ಧರ್ಮಗಳು ಇವು. ಶರೀರ ಹೆಂಗದ, ಇದು ಹುಟ್ಟುತ್ತದ, ಸಾಯ್ತದ, ಉತ್ಪತ್ತಿ ಅದ, ನಾಶ ಅದ, ಷಡ್ಭಾವ ವಿಕಾರದಿಂದ ಕೂಡಿಕೊಂಡದ. ಪರಂತು ಪರಮಾತ್ಮ ನಿರ್ವಿಕಾರ ಅದನವ. ಹಾಗಾದರೂ ಕೂಡ ಇಂಥ ವಿಪರೀತವಾದ ಶರೀರ, ಹುಟ್ಟು ಸಾಯುವ ಶರೀರವನ್ನು ಹುಟ್ಟು ಸಾಯಲಾರದ ಆತ್ಮವೇ ಅಂತ ತಿಳ್ಕೊತಾನಲ್ಲ, ಇದು ಚಾರ್ವಾಕರು. ಇದಕ್ಕೇನಂತಾರೆ? ವಿಪರೀತ ಭಾವ. ಮನುಷ್ಯನಿಗೆ ಎಲ್ಲಿ ಹೆಚ್ಚಾಗಿ ದುಃಖ ಕೊಡ್ತಕ್ಕಂಥ ವಿಪರೀತ ಭಾವನೆ ದುಃಖ ಕೊಡ್ತದೆ. ಯಥಾವತ್ತು ಜ್ಞಾನ ಆಯಿತು, ಅದು ಪ್ರಮಾಜ್ಞಾನ, ಅಲ್ಲೇನಾಗಿಲ್ಲ ಬ್ರಹ್ಮಜ್ಞಾನ ಆಯಿತು ಅಂತ ಕೇಳಿದ್ರೆ ಮನುಷ್ಯನಿಗೆ ದುಃಖ ಕೊಡ್ತದೆ. ಅದಕ್ಕೆ ಹೇಳ್ತಾರೆ ಅವರು, ವಿಪರೀತ ಭಾವನಾ ಅಂದ್ರೇನು? ಶರೀರ ಆದವು. ಆದವು ಅಂದ್ರೇನು? ನೇತ್ರ ಸೋತ್ರ ಇವೆಲ್ಲವುಗಳಲ್ಲಿ ನೋಡ್ತೀನಿ, ನಾನು ನೋಡ್ತೀನಿ, ನಾ ಕೇಳ್ತೀನಿ, ನಾ ತಿಂತೀನಿ, ನಾ ಮುಡ್ತೀನಿ ಅಂತ ಶರೀರ ಮತ್ತು ಇಂದ್ರಿಯಾದಿಗಳಲ್ಲಿ ಆತ್ಮಭಾವನ ವಿಪರೀತ ಭಾವನಾ. ಇದಕ್ಕೇನಂತಾರೆ? ವಿಪರೀತ. ವಿಪರೀತ ಅಂದರೆ ಹೇಗೆ ಉತ್ತರ ಪಶ್ಚಿಮ ಹೇಗೆ ಕೂಡಕ್ಕೆ ಸಾಧ್ಯ ಇಲ್ಲ, ಹಾಗೆ ಇವ್ಯಾವ ಕೂಡ ಆತ್ಮ ಅನಾತ್ಮ ಕೂಡಕ್ಕೆ ಸಾಧ್ಯನೇ ಇಲ್ಲ. ಪರಂತು ಅವನು ಕಲ್ಪನೆ ಮಾಡ್ತಾನೆ, ಭಾವನಾ ಮಾಡ್ತಾನೆ. ಆ ಭಾವನೆಗೆ ಯಾರೇನು ಮಾಡಲಿಕ್ಕೆ ಬರ್ತದೆ? ವಿಪರೀತ ಭಾವನೆ. ತಿಳುವಳಿಕೆ. ಭಾವನಾ ಅಂದ್ರೇನು? ತಿಳುವಳಿಕೆ, ತಪ್ಪು ತಿಳುವಳಿಕೆ. ಏನಂತ ನಮ್ಮ ಶರೀರ ಇಂದ್ರಿಯಾದಿಗಳು ಆಗೇನಪ್ಪ, ನಾ ತನ್ನ ಸ್ವರ್ಗದರ ಸೊಕ್ಕದ್ರ, ನಾ ಸ್ವರ್ಗದೇ ಸೊಕ್ಕದೆ, ಇಂದ್ರಿಯಗಳ ಆಂದ್ಯ ಮಾಂದ್ಯ ಪಟುತ್ವವನ್ನು ತನ್ನಲ್ಲಿ ಮಾಡ್ತಾನೆ. ಮನಸ್ಸಿನ ಸುಖ ದುಃಖಗಳು ತನ್ನಲ್ಲಿ ಆರೋಪ ಮಾಡ್ಕೊತಾನೆ. ಬುದ್ಧಿದೇನಪ್ಪ, ತಿಳುವಳಿಕೆ ಇವು ತನ್ನಲ್ಲಿ ನಂಗೆ ಗೊತ್ತಾಗಿಲ್ಲ, ನಂಗೆ ತಿಳಿತು ಅಂತಾನೆ. ಹೀಗೆ ವಿಪರೀತ ಭಾವನೆ ಅದ. ಇವ್ಯಾವುಗಳು ಅವನಿಗೆ ಸಂಬಂಧ ಇಲ್ಲನೇ ಇಲ್ಲ. ಪರಂತು ಕಲ್ಪನೆಯನ್ನು ಹಿಂಗೆ ಮಾಡ್ತಾನೆ. ವಿಪ್ರತಿಪತ್ತಿ ವಿರುದ್ಧ ಪ್ರತಿಪತ್ತಿ. ವಿಪ್ರತಿಪತ್ತಿ ಅಂದರೆ, ಪ್ರತಿಪತ್ತಿ ಅಂದರೆ ತಿಳುವಳಿಕೆ, ಅದು ವಿರುದ್ಧ ತಿಳುವಳಿಕೆ. ಪ್ರತಿಪತ್ತಿ ಅಂದರೆ ತಿಳ್ಕೊಳ್ಳೋದು, ಅಂದರೆ ವಿರುದ್ಧ ತಿಳುವಳಿಕೆ. ಏನು ಅವನಿಗೆ ಅನಾತ್ಮದಲ್ಲಿ ಆತ್ಮತ್ವ ಬುದ್ಧಿ ಏನದ, ಇದು ತಪ್ಪು ತಿಳುವಳಿಕೆ ಅದ. ಸಂಭಾವನಾ ಸಂಶಯ ಭಾವನಾ ಇತ್ಯರ್ಥ. ಏನಪ್ಪ, ಹಿಂಗೆ ಸಂಶಯ ಮನುಷ್ಯನಿಗೆ, ಹೌದು ಅಲ್ಲೋ, ಹೌದು ಅಲ್ಲೋ, ಹಾಂ ಓ ಹಾಗು, ಬೆಳ್ಳಿನ ಶಿಲ್ಪಿನ ಅಂತ ಏನಪ್ಪ ಅಂತ ಕೇಳಿದ್ರೆ ಈ ಸಂಶಯ ಭಾವನಾ. ಏಕಧರ್ಮ ವಿಶೇಷ್ಯಕ ವಿರುದ್ಧ ನಾನಾ ಧರ್ಮ ಪ್ರಕಾರ ಜ್ಞಾನಂ ಸಂಶಯ ಇತಿ ತಲ್ಲಕ್ಷಣ. ಸಂಶಯ ಅಂದರೇನು? ಸಂಶಯ ಅಂದರೆ ಒಂದು ಧರ್ಮದಿಂದ ಕೂಡಿಕೊಂಡಿರ್ತಕ್ಕಂಥದ್ರಲ್ಲಿ ಅನಂತ ಧರ್ಮಗಳನ್ನು ಕಲ್ಪನೆ ಮಾಡೋದು ಸಂಶಯ. ಈಗ ನೋಡ್ರಿ, ಯಾವುದಾದ ಒಂದದ, ಈಗ ಮನುಷ್ಯ ಅದನ್ನು ಅಥವಾ ಮನುಷ್ಯತ್ವ ಧರ್ಮದಿಂದ ಕೂಡಿ ಪ್ರತಿಯೊಂದು ಧರ್ಮ ಎಂದೇ ಧರ್ಮಿ ಅದಾವ. ಆ ಧರ್ಮದಲ್ಲಿ ಜಡತ್ವ ಧರ್ಮ ಎಲ್ಲದ ಹಗ್ಗದಾಗ ಅದ. ಇವ ಏನು ಕಲ್ಪನೆ ಮಾಡ್ದ? ಚೇತನತ್ವನ ಕಲ್ಪನೆ ಮಾಡ್ದ ಇಲ್ಲ. ಪರಂತು
ಇರುವುದು ಒಂದು ಧರ್ಮದಿಂದ ಕೂಡಿಕೊಂಡ ಪದಾರ್ಥದಲ್ಲಿ ಅನ್ಯ ಧರ್ಮದ ಅನ್ಯ ಕ್ರಿಯೆಗಳ ಅನ್ಯ ನಾಮರೂಪಗಳೇನು ಕಲ್ಪನೆ ಮಾಡ್ತಾನಲ್ಲ, ಇದಕ್ಕೆ ವಿಪ್ರತಿಪತ್ತಿ ಅಂತ. ಪ್ರತಿಪತ್ತಿ ಅಂದರೆ ಜ್ಞಾನ, ವಿಪ್ರತಿಪತ್ತಿ ಅಂದರೆ ವಿರುದ್ಧ ಜ್ಞಾನ. ಅರ್ಥ ಮಾಡ್ಕೊಳ್ಳೋದು, ಅದರ ಹಗ್ಗ ಹಾವ ಅಂತ ತಿಳ್ಕೊಳ್ಳೋದು, ಅದ ಏನಪ್ಪ ಅಂದರೆ ಕಪ್ಪಿ ಚಿಪ್ಪಿ ಬೆಳ್ಳಿ ಅಂತ ತಿಳ್ಕೊಳ್ಳೋದು, ಅದ ಮೋಟ ಮರ ಕಳ್ಳ ಅಂತ ತಿಳ್ಕೊಳ್ಳೋದು. ಇವೇನದ ವಿಪ್ರತಿಪತ್ತಿ ಜ್ಞಾನ ಅಂತ, ವಿರುದ್ಧ ಜ್ಞಾನ. ಜಡದಲ್ಲಿ ಚೇತನದು ಜ್ಞಾನ, ಅದು ಜಡ ಅದ, ಅವ ಏನು ತಿಳ್ಕೊಳ್ಳವ ಚೇತನ. ಹಗ್ಗ ಜಡ ಅದ ಚೇತನ, ಮೋಟ ಮರ ಜಡ ಅದ ಅಲ್ಲೇನಪ್ಪ ಅಂತ ಕೇಳ. ಅದಕ್ಕೆ ಹೀಗೇನಪ್ಪ ಅಂದ್ರೆ ವಿರುದ್ಧ ಧರ್ಮಗಳು ಕಲ್ಪನೆ ಮಾಡೋದಕ್ಕೆ ಏನಂತ ವಿಪ್ರತಿಪತ್ತಿ ಅಂತಾರೆ. ಅಲ್ಲಿ ಸಂಶಯ ಬರ್ತದೆ. ಏತತ್ರಯಮೇವ ಸಂಶಯ ಭಾವನ, ಅಜ್ಞ ಭಾವನ, ವಿಪರೀತ ಭಾವನ. ಇವು ಮೂರು ಅಸ್ಯ ಆವರಣ ಶಕ್ತಿ ಸಂಸರ್ಗಯುಕ್ತಂ ಸಂಬಂಧಯುಕ್ತಂ ನರಂ ಮನುಷ್ಯ. ಇವು ಮೂರು ಸಂಶಯ ಭಾವನ, ವಿಪರೀತ ಭಾವನ, ಅಜ್ಞ ಭಾವನ. ಇವು ಮೂರು ಎಂದು ಕೂಡಿಕೊಂಡಂಥ ಮನುಷ್ಯ ಏನಪ್ಪ ಅದಾನ, ಧ್ರುವಂ ನ ವಿಮುಂಚತಿ. ಅವ ಯಾವಾಗಲೂ ಕೂಡ ಮುಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ, ಸುಖಿಯಾಗಲಿಕ್ಕೆ ಸಾಧ್ಯ ಇಲ್ಲ. ನ ಮುಂಚತಿ, ಅವ ಮುಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೈವ ಮುಂಚತಿ ಇತ್ಯರ್ಥ. ಸ್ಪಷ್ಟ ಹೇಳಿದ್ರು, ಅವ ಮುಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ, ದುಃಖಿ ಆಗ್ತಾನೆ, ಎಂದು ಸುಖಿ ಆಗುವುದಿಲ್ಲ. ತಾದೃಶಂ ಪುಮಾನ್ ಸ ವಿಕ್ಷೇಪ ಶಕ್ತಿ ಅಜಸ್ರಂ ಸರ್ವದಾ ಕ್ಷಪಯತಿ. ಅಂಥ ಮನುಷ್ಯನಿಗೆ ವಿಕ್ಷೇಪ ಶಕ್ತಿಯು ಸದಾ ಅವನಿಗೆ ಅಜಸ್ರಂ ಅಂದರೆ ಸದಾ ದುಃಖವನ್ನು ಕೊಡುತ್ತದೆ. ತಮ ಇದ್ದವ ಏನಿಲ್ಲ ಮಗೋಣ, ನನಗೆ ಪ್ರಶ್ನೆ ಇಲ್ಲ. ಇವನಿಗೇನದ ರಜೋಗುಣದಿಂದ ಕೂಡಿಕೊಂಡಂಥವನಿಗೆ ಅನ್ಯದರಲ್ಲಿ ಅನ್ಯಥಾ ಜ್ಞಾನವನ್ನು ಉಂಟು ಮಾಡುವುದರಿಂದ ಅವನಿಗೇನಾಗ್ತದೆ ಅಂದರೆ ಸದಾ ದುಃಖವನ್ನು ಕೊಡುತ್ತದೆ. ಹಾವು ಸದಾ ಕಲ್ಪಿತ ಹಾವು ಸದಾ ದುಃಖವನ್ನು ಕೊಡುತ್ತದೆ. ಕ್ಷಪಯತಿ, ಯಾಕೆ ಗೀತಾ ಹೇಳ್ತದೆ, ಅಜ್ಞಶ್ಚ ಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ. ಗೀತಾದ ಪರಮಾತ್ಮ ಹೇಳ್ದ, ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯ, ಇವರು ಮೂರು ಮಂದಿ. ಅಜ್ಞ ಮನುಷ್ಯ, ಅಶ್ರದ್ಧಾ ಮನುಷ್ಯ, ಆಮೇಲೆ ಏನಪ್ಪ ಸಂಶಯ ಮನುಷ್ಯ. ಯಾವುದೇ ಮನುಷ್ಯನೊಳಗೆ ಏನಪ್ಪ ಅಂತ ಕೇಳಿದರೆ ತಿಳುವಳಿಕೆ ಇಲ್ಲ ಅಂದರೆ ಪ್ರಶ್ನೆನೇ ಇಲ್ಲ, ಅನ್ಯತಾ ಭಾವನೆ ಬರ್ತದೆ. ಅಜ್ಞಾನದಿಂದನೇ ಇವೆಲ್ಲ ಚಾಲು ಆಗ್ತಾವೆ. ಮೊಟ್ಟ ಮೊದಲು ಅದೇ ಜನನೀ ಅದ. ಯಾವ ಮನುಷ್ಯ ಸ್ವರೂಪದ ಜ್ಞಾನ ಇಲ್ಲ, ಅಜ್ಞ ಅಂದರೆ ಏನ್ರಿ ಸ್ವರೂಪದ ಜ್ಞಾನ ಇಲ್ಲದವನು ಸ್ವಾಭಾವಿಕವಾಗಿ ಅನ್ಯಥಾ ಬುದ್ಧಿ ಅವನಲ್ಲಿ ಉತ್ಪನ್ನ ಆಗುತ್ತದೆ. ಅವನಿಗೆ ಅಜ್ಞೆ ಯಾಕೆ ಅವನಿಗೆ ಆಗವಲ್ದು, ಯಥಾವತ್ ಜ್ಞಾನ ಯಾಕೆ ಒಲ್ದು? ಅವ ಅಶ್ರದ್ಧ ಅದನ್ನು, ಗುರುಗಳ ಮಾತಿನ ಮೇಲೆ ವಿಶ್ವಾಸ ಇಲ್ಲ. ಯಾರ ಮೇಲೆ ಶಾಸ್ತ್ರನೂ ನಂಬಂಗಿಲ್ಲ, ಗುರು ನಂಬಿಕೆನೂ ಇಲ್ಲ. ಮೂರು ಪ್ರತೀತಿ ಅದಾವ, ಆತ್ಮ ಪ್ರತೀತಿ, ಶಾಸ್ತ್ರ ಪ್ರತೀತಿ, ಗುರು ಪ್ರತೀತಿ. ಇವು ಮೂರ ಮೇಲೂ ಅವನಿಗಿಲ್ಲ. ತನ್ನ ಮೇಲೆ ತನಗೆ ವಿಶ್ವಾಸ ಇಲ್ಲ, ಶಾಸ್ತ್ರ ಮೇಲೂ ವಿಶ್ವಾಸ ಇಲ್ಲ, ಗುರುಗಳ ಮೇಲೂ ವಿಶ್ವಾಸ ಇಲ್ಲ. ಆ ಮನುಷ್ಯನಿಗೆ ಈ ವಿಶ್ವಾಸ ಇಲ್ಲ ಅಂದರೆ ವಿಶ್ವಾಸವು ಫಲದಾಯಕ. ಎಲ್ಲರೇ ಒಂದು ವಿಶ್ವಾಸ ಬೇಕು. ಈ ಮೂರರಲ್ಲಿ, ಗುರುಗಳಲ್ಲಿ, ಶಾಸ್ತ್ರದಲ್ಲಿ, ಆಮೇಲೆ ತನ್ನಲ್ಲಿ ವಿಶ್ವಾಸ ಇಲ್ಲದಂಥ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಅವ ಏನಾಗ್ತಾನೆ, ಅಜ್ಞಾನಿಯೊಬ್ಬ ದುಃಖ ಪಡ್ತಾನೆ, ಅಶ್ರದ್ಧ ಉಳ್ಳೊಬ್ಬ ದುಃಖ ಪಡ್ತಾನೆ. ಅಶ್ರದ್ಧ ಯಾಕ್ರಿ? ಸಂಶಯ ಅದ ಅವನಿಗೆ. ಸಂಶಯಾಶ್ಚ, ಅವನಿಗೆ ಸಂಶಯ, ಎಲ್ಲದರಿಗೂ ಸಂಶಯನೇ. ಸಂಶಯ ಮಾಡುವ ಮನುಷ್ಯನಿಗೆ ಶ್ರದ್ಧಾ ಬರೋಂಗಿಲ್ಲ. ಸಂಶಯ ಯಾಕೆ ಮಾಡ್ತಾನೆ? ಅಜ್ಞಾನದ. ಅಜ್ಞಾನದಿಂದ ಸಂಶಯ, ಸಂಶಯದಿಂದ ಅಶ್ರದ್ಧ. ಯಾರ ಮೇಲೆ? ಗುರುಗಳ ಮಾತಿನ ಮೇಲೆ, ಶಾಸ್ತ್ರ ಮಾತಿನ ಮೇಲೆ, ಆಮೇಲೆ ಏನಪ್ಪ ಅಂತ ಕೇಳಿದರೆ ಅನ್ಯರ ಅನುಭವಿಗಳ ಮಾತಿನ ಮೇಲೆ ಅವನಿಗೆ ಶ್ರದ್ಧಾ ಇಲ್ಲ ಅಂದರೆ ಸಂಶಯ ಅದ. ಸಂಶಯ ಯಾಕದ? ಅಜ್ಞಾನ ಅದ. ಹೀಗೆ ಆ ಮನುಷ್ಯ ಎಂದೂ ಕೂಡ ನಾಯಂ ಸುಖೋತಿ ಲೋಕೆ ಪರಲೋಕೆ ವಾ. ಈ ಲೋಕದಲ್ಲಿ ಆ ಮನುಷ್ಯನಿಗೆ ಇಲ್ಲಿ ಸುಖ ಇಲ್ಲ, ಸಾತ ಮೇಲೆ ಸುಖ ಇಲ್ಲ. ಅವನೇನು ನಂಬೇ ಇಲ್ಲ, ಅವನಿಗೇನು ಅನಿಸಲ್ಲ. ಯಾರು ನೋಡ್ಯಾರ ಸ್ವರ್ಗ, ಯಾರು ನೋಡ್ಯಾರ ಮುಕ್ತಿ,
ಯಾರಿಗಾಗ್ಯದ ಅನ್ಕೋತೆ ಕೊಂಡಿರ್ತಾನವ ಅಂಥ ಮನುಷ್ಯನಿಗೆ ಸುಖ ಎಲ್ಲಿ ಇಲ್ಲ. ಅದಕ್ಕೆ ಗೀತಾ ಅಜ್ಞಶ್ಚ ಧಾನಶ್ಚ ಮತ್ತು ಸಂಶಯ ಹೇಳಿದ್ರಪ್ಪ ಅಂತ ಕೇಳಿದ್ರೆ, ಅಜ್ಞ ಸಂಶಯವುಳ್ಳಂಥವ ಶ್ರದ್ಧಾವೀನ. ಎಲ್ಲ ಬಿಟ್ಟು ಶ್ರದ್ಧಾ ಇದ್ದರೆ ಕಡಿ ದಾಡ್ತಾನೆ. ಶ್ರದ್ಧಾ ಇತ್ತು ಅಂತ ದಾಡ್ತಾನೆ. ಹೆಂಗರಿ ನಮಗೇನು ಗೊತ್ತಿಲ್ಲಕ್ಕೆ ಅವ್ರು ಅದಾರ ನೋಡ್ರಿ ಅಂತ ಅವ್ರಿಗೆ ಕೇಳ್ರಿ, ಅವರು ಅಂದಾಗ ನಾವು ಅಂತ ಹೇಳಿದಾರೆ ದಾಡ್ತಾನೆ. ಪರಂತು ಶಾಣೆ ಇದ್ದವನು ದಾಡ್ತಾನೆ. ಅಜ್ಞೆ ಇದ್ದ ಅಂದರೆ ಯಾರು ಎತ್ಕೋತಾರೆ, ಖುಷಿ ಎತ್ಕೋತಾರೆ ನಡಿಯಪ್ಪ ಅಂತ. ಇದು ಕೂಸುನೂ ಅಲ್ಲ, ಈ ಕಡೆ ಮುದುಕನೂ ಅಲ್ಲ, ಇಂಥ ನಡಬರಕ್ಕಿದು ಕಂಪನಿ ಇದು. ಇಂಥದಕ್ಕೆ ಯಾರು ಮಾಡ್ಕೋಬೇಕು ನಡಿ ಅಂದ್ರವಲ್ಲ ಅಂತಾನೆ. ಈ ಕುಂಡ್ರಂದ್ರೆ ನೀವು ಮುಟ್ಟಿಸ್ತೀರಿ ಅಂತ ನನಗೇನು ಗೊತ್ತರಿ, ದಾರೇ ಬಿಟ್ರಿ ಅಂದ್ರೆ. ಇಂಥ ಸಂಶಯದಿಂದ ಕೂಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾವಾಗಲೂ ಎಂದು ಅವ ಅಜ್ಞನೂ ದಾಟಬಹುದು. ಅದಲ್ಲ, ಅಶ್ರದ್ಧ ಮನುಷ್ಯ ದಾಟಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತ ಗೀತೆಯಲ್ಲಿ ಹೇಳ್ದ. ಇದಾ ನಿಮ್ಮ ದೃಢಕಾರ್ಯಾಣಿ ವಿಷದಯತಿ ಅಜ್ಞಾನಿ. ಹೌದ್ರಿ, ಇದು ತಮೋಗುಣ ಅಂತ ಹೆಂಗೆ ಗೊತ್ತಾಗಬೇಕು? ಅದೇ ಇವ ತಮೋಗುಣಿ ಅಂತ ಹೆಂಗೆ ಗೊತ್ತಾಗಬೇಕು? ಏನು ಮಾರಿ ನೋಡಿ ಹೇಳ್ತೀರಿ? ಏನು ನೋಡಿ ಹೇಳ್ತೀರಿ? ಅಲ್ಲ, ಇವು ಅಜ್ಞಾನ, ಇವೆಲ್ಲ ಕಾರ್ಯಾನುಮಯ. ಸಿಟ್ಟು ಬಂದ ಅಂತ ಹೆಂಗೆ ಗೊತ್ತಾಗ್ತದೆ? ಏನು ಬರೆದದ ಮಾರಿ ಮೇಲೆ ಸಿಟ್ಟು ಬಂದ, ಇದು ಕಾರ್ಯಾನುಮಯ ಅದ. ಆನಂದ ಕಾರ್ಯಾನುಮಯ ಅದ. ಪ್ರಫುಲ್ಲಿತ ಮುಖ ಕಾಣ್ತಂದ್ರೆ ಯಾಕ್ರಿ, ಯಾಕೆ ಭಾಳ ಚಂದ ಕಾಣ್ತಿರ್ಲಕ್ಕ, ಏನಾಗಿದೆ ಸಿಕ್ಕದೇನೇನು ಕೇಳ್ತಾನೆ. ಮಾರಿ ಇಟ್ಟಿ ಆಯ್ತಾರ, ಏನಾಗಿದ್ರಿ, ಯಾರು ಮನೆಗೆ ಹೋಗ್ಯಾರ ಅದಾರ ನುಕ್ಸಾನ ಏನು ಕೇಳ್ತಾನೆ. ಕಾರ್ಯಾನುಮಯ ಅದ ಇದು. ಹಾಗೆ ಅಂತಾರವರು. ಇದು ಅಜ್ಞಾನ ಅಂತ ಹೆಂಗೆ ಗೊತ್ತಾಗಬೇಕು? ಇವೆಲ್ಲಿ ಅದಾವ ಅವಕ್ಕೆ ಅಜ್ಞಾನ ಅಂತ ತಿಳ್ಕೊ ಹೇಳಿದ್ರು ಅವರು. ಇವೆಲ್ಲೆಲ್ಲಿ ನಿನಗೆ ಕಾಣ್ತಾವ ಅದು ಅಜ್ಞಾನದ ಕಾರ್ಯ ಅಂತ ತಿಳ್ಕೊ. ಅಜ್ಞಾನಂ ಆಲಸ್ಯಂ ಜಡತ್ವಂ ನಿದ್ರಾ ಪ್ರಮಾದ ಮೂಢತ್ವ ಮುಖಾಹ. ಮುಖ ಅಂದರೆ ಪ್ರಮುಖಾಹ. ಇವೇ ಮೊದಲಾದಗಳು ತಮೋಗುಣ. ಇವು ತಮೋಗುಣ. ಇವು ಯಾರು ಅಂತ ಅದಾವ ಅವ್ರಿಗೆ ತಮೋಗುಣ ಅಂತ. ಪ್ರಿಯವಾಗಿ ಬೇಕಾಗಿ ತಿರುಗಿಡು ತೆಗಿಸಿ ಹೋಗ್ತಾರೆ ಈ ಪಿಕ್ಚರ್ ನೋಡೋಕೆ. ಭಾರಿ ಅದರಿ ಹೇಳ್ಯಾರ ನಡಿ ಅಂತ ಪಿಕ್ಚರ್ ರೊಕ್ಕ ಕೊಡು ಹೋಗ್ತಾನೆ, ಅಲ್ಲಿ ನಿದ್ದೆ ಮಾಡ್ತಾನೆ ನೋಡಿ. ರೊಕ್ಕ ಖರ್ಚು ಮಾಡಿ ಏನು ಮನೆಯಾಗೆ ನಿದ್ದೆ ಮಾಡ್ಕೊಂಡು ಈ ಜಗ ಇತ್ತಿಲ್ಲ. ಚಂದಾಗಿ ಹಾಸಿಗೆ ಹಾಸಿದ್ರೆ ನಿದ್ದೆ ಬರೋಂಗಿಲ್ಲ ಇಲ್ಲಿ. ಅಲ್ಲಿ ಕೂತು ನಿದ್ದೆ ಮಾಡ್ತಾನೆ. ರೊಕ್ಕ ಖರ್ಚು ಮಾಡಿ ನಿದ್ದೆ ಮಾಡೋಕ್ಕೆ ಹೋಗಿರ್ತಾರೆ ಎಷ್ಟೋ ಮಂದಿ. ಅದಕ್ಕೆ ಅಂತಾರೆ ಇವೆಲ್ಲ ಏನದಪ್ಪ ತಮೋಗುಣದ ಕಾರ್ಯಗಳು. ಅಜ್ಞಾನ ಮೊದಲನೇದು. ಅಜ್ಞಾನ ಮೊದಲನೇ ನ ಜಾನಾಮಿ, ನನಗೆ ಗೊತ್ತಿಲ್ಲ. ಯಾವುದೇ ವಸ್ತುವಿನ ಬಗ್ಗೆ ಅಧಿಕರಣದ ಜ್ಞಾನ ಆಗಲಿಲ್ಲ ಅಂದ್ರೆ ಇದೇನು ರೀ, ಯಾವ ಗಿಡ ನನಗೆ ಗೊತ್ತಿಲ್ಲ. ಆ ಗಿಡದ ಅಜ್ಞಾನ. ಅದಕ್ಕಂತಾರೆ ಅವರು ಅಜ್ಞಾನ ಅಂದ್ರೆ ತಿಳಿಯದೇ ಇರುವುದು. ತಪ್ಪು ತಿಳಿಯೋದಲ್ಲ, ತಿಳಿಯದೇ ಇರುವುದು. ಏನಪ್ಪ, ನಾಹಂ ಜಾನಾಮಿ, ನನಗೆ ಗೊತ್ತಿಲ್ಲ. ಇದೇನದ ನನಗೆ ಗೊತ್ತಿಲ್ಲ. ಆ ವಸ್ತುವಿನ ಅಜ್ಞಾನ. ಹೀಗೆ ಅಜ್ಞಾನ ಏನಪ್ಪ ಅಂತ ಕೇಳಿದರೆ ಏನದ? ಎರಡನೇದು ಆಲಸ್ಯ. ಆಲಸ್ಯ ಅಂದರೆ ಏನು ರೀ? ಆಸಮಂತ ಅಂತ ಲಯ ಆಲಸ್ಯ. ಏನೂ ಮಾಡಂಗಿಲ್ಲ ರೀ. ಆಸಮಂತ ಅಂತ ಎಲ್ಲ ಕಡೆ ಉಣೋದ್ರೂ ಅಲ್ಲ, ನೋಡೋದ್ರೂ ಅಲ್ಲ, ನಡಿ ಅಂದರೂ ಅಲ್ಲ. ಯಾಕೆ ಏನಾಗಿದೆ? ಜಡು ಬಂದ ಇಲ್ಲ, ಆರಾಮಿಲ್ಲ, ಇಲ್ಲ ಆರಾಮದ ನಡಿ ಅಲ್ಲ. ಮನುಷ್ಯನಿಗೆ ಆಲಸ್ಯ ಇರೋದು. ಅವರೊಬ್ಬರು ಒಂದು ಕಥೆ ಬರೀತಾರೆ. ಮಕ್ಕೊಂಡಿದ್ರಂತ ಇಬ್ಬರು ಯಾರು ಮಗಳು ಕಾಲಕ್ಕೆ ಅಂದರೆ ಉಂಡು ಹಂಗೆ ಮಗೊಂಡ್ರೆ ಬಾಯಿ ತಗೊಂಡಿಲ್ಲ. ನಾಯಿ ಬಂದು ಬಾಯಿ ನೆಕ್ಕತ್ತಂತ ಅವ ಅಂದಂತ, ನಾಯಿ ಬಂದು ಬಾಯಿ ನೆಕ್ಕತ್ತದ ಹೊಡೀನಿ ಅಂದಂತಮ್ಮ. ನೀವು ಅವ ಹೊಡೆಯಂಗಿಲ್ಲವ, ಹೊಡೀನಿ ಅಂದಂತವ. ಇಂಥವ್ರಿಗೆ ಏನು ಮಾಡ್ಬೇಕ್ರಿ? ಆಲಸ್ಯರಿಗೆ ತಾನು ಬಾಯಿನ ತಾನು ಬಾರ್ಸೋದು ಬರೋಂಗಿಲ್ಲ, ಇನ್ನೊಬ್ರು ಹೊಡಿಬೇಕು ಅಂದರೆ ಇಷ್ಟು ಆಲಸ್ಯ ಇರ್ತಾವೆ ಕೆಲವೊಂದು ಮಂದಿ. ಕುಂಡ್ರಂದ್ರೂ ಜಲ್ದಿ ಕುಂಡ್ರಂಗಿಲ್ಲ, ಹೇಳಂದ್ರೂ ಜಲ್ದಿ ಹೇಳ. ಇವೇನದ ಎಲ್ಲದರಾಗೂ ಲೇಟ್ ಲತೀಫ್ ಅಂತಾರೆ ಇಂಗ್ಲೀಷ್ನಾಗ.
ಎಲ್ಲಕ್ಕೂ ತಡಿ ತಡಿ, ಎಲ್ಲಕ್ಕೂ ತಡಿ. ಉಣು ಅಂದರೂ ತಡಿ, ನಡಿ ಅಂದರೂ ತಡಿ. ಪ್ರತಿಯೊಂದು ಕೆಲಸಕ್ಕೆ ಏನಪ್ಪ ಅಂದರೆ ಕಾರ್ಯೋನ್ಮುಖ ಆಗತಕ್ಕಂಥ ಬುದ್ಧಿ ಇರೋಂಗಿಲ್ಲ. ಅವಕ್ಕೇನಂತಾರೆ ಅಂತ ಕೇಳಿದರೆ ಆಲಸ್ಯ. ಇನ್ನು ಜಡತ್ವ ಅಂದರೆ ಏನು? ಏನಿಲ್ಲ. ಜಡತ್ವ ಅದಕ್ಕಂತ ಇತರ ಪ್ರಜ್ಞಪ್ತಿ ಶೂನ್ಯ. ತಂದು ಗೊತ್ತಿಲ್ಲ, ಇನ್ನೊಬ್ರಿಗೆ ಗೊತ್ತಿಲ್ಲ. ಅಪೂರ್ವಾಚ ಅಂತ ಹೇಳ್ತಾರೆ, ಕಲ್ಲ ನಾ ಯಾರ ಮೇಲೆ ಕುಂತೀನಿ ಅನ್ನೋದು ಗೊತ್ತಿಲ್ಲ, ನನ್ನ ಮೇಲೆ ಯಾರು ಕುಂತಾರೋ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಕಲ್ಲಿನ ಮೇಲೆ ಕಲ್ಲಿಡ್ರಿ, ಆ ಕಲ್ಲ ನಾ ಯಾರ ಮೇಲೆ ಕುಂತೀನಿ ಅನ್ನೋದು ಗೊತ್ತಿಲ್ಲ, ನನ್ನ ಮೇಲೆ ಯಾರು ಕುಂತಾರೋ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಇದಕ್ಕೇನಂತ ಇತರ ದಪ್ತಿ ಶೂನ್ಯತ್ವ ಜಡತ್ವ. ತನ್ನ ಜ್ಞಾನ ಇಲ್ಲ, ಇನ್ನೊಂದು ಜ್ಞಾನ ಕೂಡ ಅದಕ್ಕೆ ಜಡತ್ವ ಅಂತ ಕರೀತಾರೆ. ಇದು ಎದುರದ್ರಿ ತಮೋಗುಣದ ಮಹಿಮೆ. ತಮೋಗುಣದ ಮಹಿಮೆ ಜಡತ್ವಂ. ಮತ್ತು ನಿದ್ರಾ, ಎಲ್ಲಿ ಬೇಕಾದಲ್ಲಿ ಕುಂಡ್ರಿಸ್ರಿ, ಎಲ್ಲಿ ಟಿಕೆಟ್ ತೆಗೆದು ನಿದ್ದೆ ಮಾಡ್ತಾರೆ ಹೋಗಿ, ಸಿನಿಮಾಕ್ಕೆ ಟಿಕೆಟ್ ತೆಗೆದು ನಿದ್ದೆ, ಪ್ರವಚನದಾಗ ಕುಂಡ್ರಿಸ್ರಿ, ಸಿನಿಮಾ ಥಿಯೇಟ್ರದಾಗ ಕುಂಡ್ರಿಸ್ರಿ, ಎಲ್ಲಿ ಕುಂತರೂ ಕೂಡ ಮನುಷ್ಯ ಅವನಿಗೆ ಕಣ್ಣು ಮುಚ್ಚಿ ಕುಂಡ್ತಾನೆ, ಕಣ್ಣು ಕುಂತಾನೆ. ಅದಕ್ಕೆ ಅವರು ಬರ್ದಾರೆ, ಪ್ರವಚನದಾಗ ನಿದ್ದೆನೇ ಮಾಡ್ತೀವಿ ಅಂತ. ನಿದ್ದೆ ಇಲ್ಲ, ಕಣ್ಣು ಮುಚ್ಚಿ ಕೇಳಕತ್ತೀನಿ, ಧ್ಯಾನದಿಂದ ಕೇಳಕತ್ತೀನಿ ನಾನು, ಕಣ್ಣು ಮುಚ್ಚಿ ಕೇಳ ಸೋರೆ ನೈ ಇಲ್ಲೇ ನಾವು ಗುರುಗಳು ಭಾಳ ಶಾಣೆಗಿದ್ದೀನಿ. ಗುರುಗಳು ಇರ್ತಾರೆ. ಒಂದು ದಿವಸ ನೈ ಸೋಯ ನೈ ಅಂದ. ಸೋಯ ಅಂದ್ರೆ ನೈ ಅಂತಾನೆ, ನೈ ಸೋಯ ನೈ ಅಂದ್ರೆ ಸೋಯ. ಯಾಕೆ ಅವ ಎಚ್ಚರೇ ಇಲ್ಲ, ಎಲ್ಲಿ ನೈ ಅನ್ಬೇಕು ಎಲ್ಲಿ ಹೈ ಅನ್ಬೇಕು ಅನ್ನೋದು ಗೊತ್ತೇ ಇಲ್ಲ. ಅದ್ರಾಗ ಗೊತ್ತಾಕತ್ತಿಲ್ಲ, ನಿದ್ದೆ ಮಾಡಕತ್ತೀನ ಇಲ್ಲ ನಿದ್ರೆ ಮಾಡಕತ್ತಿಲ್ಲ ಇಲ್ಲ ಅಂದವ. ಅದಕ್ಕೂ ಇಲ್ಲ ಇದಕ್ಕೂ ಇಲ್ಲದ್ರೆ ನಿದ್ದೆ ಮಾಡಕತ್ತಾನ ಅಂತ ಅರ್ಥ. ಅದಕ್ಕೇನಂತಾರೆ ಅವರು, ಇದು ನಿದ್ರಿ ಏನಪ್ಪ ಅಂದ್ರೆ ಎಲ್ಲನೂ ಬಿಡ್ತದೆ. ಅದಕ್ಕೆ ಹೇಳ್ತಿದ್ದ, ನಿದ್ದೆ ನೀವೊಬ್ಬನೇ ಇದ್ದಿ, ಅದಕ್ಕೆ ನಿದ್ದೆ. ಏನೂ ಇಲ್ಲ, ಎಲ್ಲ ಮರ್ತಾನ ಅಷ್ಟು, ಅದಕ್ಕೆ ನಿದ್ದೆ ಇರ್ತದೆ. ಇದು ನಿದ್ದೆ ಎದ್ರದು ಅಂದ್ರೆ ಆಲಸ್ಯ ಗುಣ, ತಮೋಗುಣದ್ದು. ತಮೋಗುಣ ವೃದ್ಧಿ ಆಯಿತು ಅಂತ ಕೇಳಿದರೆ ಎಲ್ಲಿ ಕುಂತಲ್ಲೇನು ಮನುಷ್ಯ ನಿದ್ದೆ ಬರ್ತದೆ. ಅದಕ್ಕೆ ನಿದ್ರಾ. ಇದು ಪ್ರಮಾದ. ಅದನ್ನು ಭಾಳ ಚಂದ ಕೆಳಗೆ ಎಲ್ಲಕ್ಕೆ ಬರ್ದಾರ ನೋಡ್ರಿ. ಅಜ್ಞಾನಂ ಉಕ್ತಸ್ಯಾಪಿ ಅರ್ಥಸ್ಯ ಅಪ್ರತಿಪತ್ತಿ. ಏನು ಹೇಳುವುದು ಅಜ್ಞಾ ಎಲ್ಲರಿಗೆ ಅದ ರೀ. ಜಗತ್ತಾಗ ನಾವು ಕೇಳಿದ್ರು ಏನಪ್ಪ ಅಂತ ಕೇಳಿದ್ರೆ, ಅಜ್ಞಾನ ಎಲ್ಲರ ಹಂತಕ್ಕದ. ಅಜ್ಞಾನ ಇಲ್ಲದೆ ಇರೋಕ್ಕೆ ಬರ, ಎಲ್ಲ ನಮ್ಗೆ ಗೊತ್ತಿಲ್ಲಲ್ರಿ, ಎಲ್ಲ ಗೊತ್ತದ. ಅವ್ರಿಗೆ ಅಜ್ಞಾನ ಅನ್ನಂಗಿಲ್ಲ. ಅವ್ರಿಗೆ ಸುಮ್ಮನೆ ಅಜ್ಞಾನ ಅಂತೀರಿ ನೀವು. ಅಜ್ಞಾನ ಅಂತ ಅನ್ನಕ್ಕೆ ಬರೋಂಗಿಲ್ಲ. ಸ್ವರೂಪ ಜ್ಞಾನ ಇಲ್ಲದಕ್ಕೆ ಅಜ್ಞಾನ ಬೇರೆ. ಜಗತ್ತಿನೊಳಗೆ ಎಷ್ಟು ನಾಮರೂಪಗಳದು, ಅವರೆಲ್ಲ ಅಜ್ಞಾನ ಯಾರಿಗೂ ಇಲ್ಲ. ಎಲ್ಲ ನಾಮರೂಪ ಎಲ್ಲ ಜ್ಞಾನದೇನು ಮನುಷ್ಯನಿಗೆ ಇಲ್ಲ. ಅದಕ್ಕಂತಾರೆ ಅವರು ಅಜ್ಞಾನ ಅಂತ ಅದಕ್ಕೆ ಅನ್ನಬೇಕು, ಉಕ್ತಸ್ಯಾಪಿ. ಏನು ಬುದ್ಧಿ ಐತಿಲ್ಲ ನಿನಗೆ, 2 ಸಲ ಹೇಳ್ಬೇಕು ಅಂತೀರಿಲ್ಲ, ನಿಮ್ಗೆ ಬುದ್ಧಿಗಿದೆ ಐತಿಲ್ಲ. ಏನಂದ್ರೆ ಅವರು ಉಕ್ತಸ್ಯಾಪಿ ಅರ್ಥಸ್ಯ ಅಪ್ರತಿಪತ್ತಿ. 10 ಸಲ ಹೇಳಿದ್ರು ಪುನಃ ಏನಪ್ಪ ಅಂತಂದ್ರೆ ಅರ್ಥ ಆಗಲಿಲ್ಲ ಅಂದ್ರೆ ಅದಕ್ಕೆ ಅಜ್ಞಾನ ಅಂತಾರೆ. ಸ್ವರೂಪ ಮರಿವೆ ಅಜ್ಞಾನ ಇಲ್ಲಿಲ್ಲ. ಇದು ಗುಣಕಾರ್ಯದ ಗುಣದ ಬಗ್ಗೆ ಹೇಳಕತ್ತಾರ ಅವರು. ಅಜ್ಞಾನ ಅಂತ ಅದಕ್ಕೆ ಬೇಕು ಅಂದ್ರೆ 2 ಸಲ ಹೇಳಿದ್ರು ನೋಡಿ. ಅಜ್ಞಾನ ಅಂತ ಹೇಳ್ತಾರೆ ಉಕ್ತಸ್ಯಾಪಿ, ಹೇಳಿದರೂ ಕೂಡ ಅಸ್ಯ ಅಪ್ರತಿಪತ್ತಿ, ಆ ವಿಷಯದ ಬಗ್ಗೆ ತಿಳುವಳಿಕೆ ಇಲ್ಲದಿರುವುದು, ಅದಕ್ಕೆ ಇಲ್ಲಿ ಅಜ್ಞಾನ ಅಂತ ಕರೆದಾರೆ. ಸ್ವರೂಪದ ಅಜ್ಞಾನ ಅಲ್ಲೇ ಇದೆ. ವಿಷಯದ ಬಗ್ಗೆ 10 ಸಲ 20 ಸಲ ನಿಮಗೆ ಹೇಳಿದ್ರು ಅರ್ಥ ಆಗಲಿ ಅಂದ್ರೆ ಏನು ಅಜ್ಞಾನ ಇದೆಯಾ? ಹಳ್ಳಿಯಾಗಂತಾರೆ ಇಲ್ಲಿ ಸ್ವರೂಪದ ಬಗ್ಗೆ ಹೇಳ್ತಾರೆ, ಸ್ವರೂಪದ ಅಜ್ಞಾನ ಬಗ್ಗೆ ಹೇಳೋಂಗಿಲ್ಲ. 2 ಸಲ ಹೇಳ್ಬೇಕು ನಿನಗೆ ಬುದ್ಧಿ ಇದ್ದೇನೆ ಅಜ್ಞಾನ ಇದೆಯೇನು ಅಂತಾರೆ ಅವರು. ಇದು ಅಜ್ಞಾನ. ಉಕ್ತಸ್ಯ ಎಷ್ಟು ಸಲ ಹೇಳಿದರೂ ಯಾವುದೇ ವಿಷಯದ ಬಗ್ಗೆ 2 ಸಲ ಹೇಳಿದರೂ ಕೂಡ ಆ ವಿಷಯದ ಜ್ಞಾನ ಆಗದೇ ಇರುವುದು, ಅದಕ್ಕೆ ಅಜ್ಞಾನ ಅಂತಾರೆ. ಏತಜ್ಞಾನಮಿತ್ಯಪ್ರೋಕ್ತಂ ಅಜ್ಞಾನಂ ಯದತೋನ್ಯತಃ. ಹೌದಾ? ಅಮಾನಿತ್ವಾದಿಗಳ ಬಗ್ಗೆ ಹೇಳುವಾಗ ಅಮಾನಿತ್ವ ಅದನ್ನು ಬಿಟ್ಟು ಅನುಸಾಕ್ಷಾಂತಿ ರಾಜ್ಯವು. ಇದು 2 ಸಲ ಹೇಳಿದ್ರೆ ಗೊತ್ತಾಗಲಿ ಅಂದರೆ ಆ ಮನುಷ್ಯನಿಗೆ ಅಜ್ಞಾನಿ ಅಂತ. ಬುದ್ಧಿಯಲ್ಲಿ 2 ಸಲ ಹೇಳ್ಬೇಕು ಅವನಿಗೆ.
ಮಾನ ಸಮ್ಮಾನ ಬಗ್ಗೆ ಹೇಳಿದ್ದೀವಿ. ಅದಂಬಿತ್ತು ಅಂತ ಅದಕ್ಕಂತಾರೆ. ಮತ್ತು ಮಾನ ಮಾಡ್ತಾನೆ, ಮತ್ತು ದಂಭ ಮಾಡ್ತಾನೆ. ಇವೆಲ್ಲ ಅಜ್ಞಾನ ಕಾರ್ಯಗಳು ಅಂತ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದಾನೆ. ಆಲಸ್ಯಂ ಹೇಳಿದ್ರಲ್ಲಿ ಅಜ್ಞಾನ ಹೇಳಿದ್ರು. ಈಗ ಆಲಸ್ಯ ಅಂದರೆ ಏನು? ಅನುದ್ಯಮ, ಜಡತ್ವಂ ಕಾರ್ಯಕರಣೇಶು ಅಪಾಠವಂ. ಎರಡು ಚಂದ ಹೇಳಿದ್ರು ನೋಡಿ. ಜಡ ಅಂತ ಹೇಳ್ಕಂತಾರೆ. ಆಲಸ್ಯ ಅಂದರೆ ಏನು? ಅನುದ್ಯಮ, ಉದ್ಯಮ ಇಲ್ಲ. ಬಸ್ ಕಟ್ಟಿಗೆ ಬಿದ್ದಾಗ ಬಿದ್ದಿರೋದ್ರಿ. ಸತ್ತಿಲ್ಲ, ಮಾಡಂಗೂ ಇಲ್ಲ. ಸತ್ತ ನಂತರ ಹೊಗಳಕ್ಕೇ ಬರ್ತದೆ, ಹೊಗಳಕ್ಕೂ ಬರೋಂಗಿಲ್ಲ. ಜೀವಂತ ಅನ್ನೋದ್ರೆ ಮಾಡಂಗೂ ಇಲ್ಲ. ಏನು ಮಾಡ್ಬೇಕ್ರಿ ನೀವು? ಇದು ಅನುದ್ಯಮ. ಉದ್ಯಮನೇ ಇಲ್ಲ, ಕ್ರಿಯಾನೇ ಇಲ್ಲ ಅವನಂತೆ. ಸೋಮ್ಕೊಂಡಿರ್ತಾನೆ. ಅದಕ್ಕೇನಪ್ಪ? ಅನುದ್ಯಮ ಹೇಳಿದ್ರು ಅವರು. ಮತ್ತು ಜಡತ್ವಂ ಕಾರ್ಯಕರಣೇಶು ಅಪಾಠವಂ, ಕಾರ್ಯದಲ್ಲಿ ಮಾಡುವುದರಲ್ಲಿ ಅಪಾಠವಂ ಅಂದ್ರೆ ಪ್ರಯತ್ನ ಇಲ್ಲ. ಪಾಠ ಬಂದು ಪ್ರಯತ್ನನೇ ಮಾಡೋಂಗಿಲ್ಲ ನಾವು. ತಮಗುಣಿ ಆಲಸ್ಯ ಅಂತ ಎಲ್ಲ ಗೊತ್ತಿಲ್ಲೇನೋ ಗೊತ್ತದ. ನಮಗೆಲ್ಲ ತಿಳಿದದ್ರಿ, ಮತ್ತು ಮಾಡೋಂಗಿಲ್ಲಕ್ಕ. ಯಾರು ಮಾಡ್ಬೇಕ್ರಿ ಅಂತ ತಿಳಿದಿಲ್ಲ ಅಂತಿಲ್ಲ. ಅಡುಗೆ ಮಾಡೋಕ್ಕೆ ಪೂರ ಬರ್ತದೆ, ತರಿಸೇ ಉಣೋದು ಹೋಟೆಲ್ದಿಂದ. ಮಾಡೋಕ್ಕೆ ಬರ್ತದೆ, ನಮಗೆಲ್ಲ ಗೊತ್ತದ ಮಾಡೋಂಗಿಲ್ಲ. ಇದಕ್ಕೇನಂತಾರಪ್ಪ? ಆಲಸ್ಯ ಅಂತ. ಜ್ಞಾತ ಇದ್ದರೂ ಕೂಡ ಕರಣಗಳ ಉತ್ಪ್ರಯತ್ನನೇ ಮಾಡೋಂಗಿಲ್ಲ. ಇದಕ್ಕೇನಪ್ಪ ಅಂದ್ರೆ ಆಲಸ್ಯ ಅಂತ. ನಿದ್ರಾ ಇದು ಪ್ರಸಿದ್ಧ ಬರೆದ್ರು. ಈ ನಿದ್ದೆ ಬಗ್ಗೆ ಹೇಳೋ ಜರೂರತ್ತೇ ಇಲ್ಲ. ಅದಕ್ಕೆ ನಿದ್ರಾ ಪ್ರಸಿದ್ಧ. ಅಭಾವ ಪ್ರತ್ಯಯಾಲಂಬನ ವೃತ್ತಿರ್ ನಿದ್ರಾ. ಯೋಗಸೂತ್ರ ಹೇಳಿದರು. ಅಭಾವ ಪ್ರತ್ಯಯಕ್ಕೆ ಜ್ಞಾನಕ್ಕೆ ಯಾವುದು ಆಶ್ರಯವಾಗಿರುವುದು ಅದಕ್ಕೆ ನಿದ್ದೆ ಅಂತ. ನಿದ್ದೆಯಾಗಿ ಏನಿತ್ತು? ಹೆಂಡತಿ ಇಲ್ಲ, ಮನೆ ಇಲ್ಲ, ರೊಕ್ಕ ಇಲ್ಲ ಅನ್ನೋದಕ್ಕೆ, ಜಗತ್ತಿನ ಸಮಸ್ತ ನಾಮರೂಪಗಳು ಇಲ್ಲ ಅನ್ನೋದಕ್ಕೆ ಯಾವುದು ಆಶ್ರಯವಾಗಿರುವುದು ಆ ವೃತ್ತಿಗೆ ನಿದ್ರಾ. ಅನ್ನೋ ಒಂದು ವೃತ್ತಿ ಅದು, ಅದೊಂದು ವ್ಯವಹಾರ ಅದ. ವೃತ್ತಿ ವ್ಯವಹಾರ ಅದ. ಏನು? ಇಲ್ಲ ಅನ್ನೋದು ಇದೊಂದು ವ್ಯವಹಾರ ನಡೀತದೆ ಅಲ್ಲಿ. ಏನಪ್ಪ? ಇಲ್ಲ ಏನದ? ಏನೂ ಇಲ್ಲ. ಅಭಾವ ಪ್ರತ್ಯಯ, ಅಭಾವಕ್ಕೆ, ಅಭಾವ ಜ್ಞಾನಕ್ಕೆ ಕಾರಣವಾಗಿರತಕ್ಕಂಥ, ಆಶ್ರಯವಾಗಿರ್ತಕ್ಕಂಥ ಅವಸ್ಥೆ ಏನದ, ಆ ಅವಸ್ಥೆಗೆ ನಿದ್ರಾ ಅನ್ನಬೇಕು. ಅದೊಂದು ವೃತ್ತಿ. ಹೆಂಗೆ ಸ್ವಪ್ನ ವೃತ್ತಿ ಅದ, ಜಾಗ್ರ ವೃತ್ತಿ ಅದ, ಹಾಗೆ ಇದೊಂದು ನಿದ್ರಾನು ಕೂಡ ಒಂದು ವೃತ್ತಿ. ನಿದ್ರಾ ಅಂತ ಯೋಗ ಸೂತ್ರದ ಹೇಳಿದೆ. ಯಸ್ಮಿನ್ ಆವರಕೆ ತಮಸಿ ಸತಿ ವಸ್ತು ಅಭಾವ ಪ್ರತೀಯತೆ. ಯಸ್ಮಿನ್ ಆವರಕೆ, ಯಾವ ಅವಸ್ಥೆಯಲ್ಲಿ ಆವರಣ ಆಗುತ್ತದೆಯೋ ಅಂದ್ರೆ ಇಲ್ಲವೆಂಬ ಜ್ಞಾನವು ನಮಗೆ ಅನಿಸುತ್ತದೆಯೋ ಅಲ್ಲಿ ಎಲ್ಲಿ ವಸ್ತುಗಳು ಅಭಾವ ನಮ್ಮ ಪ್ರತೀತಿಯೋ ಆಗ್ತದೋ ತತ್ತಮವು ಅಭಾವ ಪ್ರತ್ಯಯ. ಅದಕ್ಕೆ ತಮ ಅಂತಾರೆ. ಅಲ್ಲಿ ಅಭಾವದ ಜ್ಞಾನ ಆಗ್ತದೆ. ಅಲ್ಲಿ ತಮಗುಣದಲ್ಲಿ ಇಲ್ಲ ಅನ್ನೋ ಜ್ಞಾನ ಎಲ್ಲಿ ಆಗುತ್ತದೆಯೋ ಅದಕ್ಕೇನಪ್ಪ? ತಮ ಸುಸುಪ್ತಿ ಅಂತಾರೆ. ತಮ್ಮ ವಿಷಯ ಕುರುವಂತಿ ವೃತ್ತಿ ನಿದ್ರಾ. ಇಲ್ಲವೆಂಬ ವೃತ್ತಿಯನ್ನು ಯಾವುದೂ ತೋರಿಸುತ್ತದೆಯೋ ಅದಕ್ಕೆ ನಿದ್ರಾ ಅನ್ನೋದು. ಎಲ್ಲಿ ಅಲ್ಲಿನ ವೃತ್ತಿ ಅದ ಏನೋ ಇಲ್ಲ. ಪ್ರತ್ಯಯಾಲಂಬನ ವೃತ್ತಿ, ಅಭಾವ ಪ್ರತ್ಯಯಾಲಂಬನ ವೃತ್ತಿ ನಿದ್ರಾ. ಎಲ್ಲಿ ಇಲ್ಲವೆಂಬ ವೃತ್ತಿಗೆ ತಿಳುವಳಿಕೆಗೆ ಕಾರಣವಾದ ಅದು ಸ್ಥಿತಿ ಇರುತ್ತದೆಯೋ, ಅವಸ್ಥೆ ಇರುತ್ತದೆಯೋ ಅದಕ್ಕೇನಂತಾರೆ? ನಿದ್ರಾ ಅಂತ ಕರೀತಾರೆ. ಈ ನಿದ್ರಾನು ತಮಗುಣದ ಕಾರ್ಯ ಅದ. ತಮಗುಣ ಕಾರ್ಯ ಅದ. ಇನ್ನು ಮೂರನೇದು ಯಾವುದು? ಮೂಢತ್ವಂ. ಮೂಢತ್ವ ಅಂದ್ರೇನು? ಯಥಾವಸ್ಥಿತ ವಿಷಯ ಯಥಾವತ್ ಪ್ರತೀತಿ. ಇದ್ದುದ್ರಾಗ ಇಲ್ದಂಗೆ ತಿಳ್ಕೊಳ್ಳೋದು. ಏನಪ್ಪ? ಯಥಾವತ್, ಯಾವುದು ಹೆಂಗದ ಅದು ಆ ವಿಷಯದಲ್ಲಿ ಯಥಾವತ್ ಪ್ರತೀತಿ. ಹಗ್ಗದಲ್ಲಿ ಹಾವಿನ ಪ್ರತೀತಿ. ಶಿಂಪಿಯಲ್ಲಿ ರಜತದ ಪ್ರವೃತ್ತಿ. ಇದಕ್ಕೇನಪ್ಪ ಅಂತ ಕೇಳಿದರೆ
ಶಾಸ್ತ್ರ ಅಂತಾರೆ ಮೂಢತ್ವ, ಮೋಹ ಆಗ್ಯದ. ಗೀತೆಯೊಳಗೆ ಅದನ್ನು ಹೇಳ್ಯಾರ, ಮೋಹ ಅದಕ್ಕೆ ಐತಾವತ್ಪಡ್ತಿದೆ. ಇನ್ನು ಆಲಸ್ಯ ಅಂದರೆ ಏನು ರೀ? ಆಲಸ್ಯ, ಜಡತ್ವ, ನಿದ್ರಾ, ಪ್ರಮಾದ, ಮೂಢತ್ವಾನಿ ಇವೇನದಾವಲ್ಲ ರೀ. ಆಲಸ್ಯ, ಜಡತ್ವ, ನಿದ್ರಾ, ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಪ್ರಮಾದ, ಇವೆಲ್ಲ ಮುಖಾನಿ ಪ್ರಮುಖಾನಿ. ಇವೆಲ್ಲವೂ ಏಷಾಂತೆ ಸಂಶಯಾದೀನಂತೆ ತಮೋಗುಣ ತಮಃಕಾರ್ಯಾಣಿ. ಇವೆಲ್ಲ ಅಜ್ಞಾನ, ಆಲಸ್ಯ, ಜಡತ್ವ, ನಿದ್ರಾ, ಪ್ರಮಾದ, ಮೂಢತ್ವ ಇವೆಲ್ಲ ಏನವ ತಮೋಗುಣದ ಕಾರ್ಯ ಅದಾವ. ಇದನ್ನು ನೀವು ಎಲ್ಲಿ ಇವು ಕಾಣ್ತವೆ ಅಥವಾ ಈ ಮನುಷ್ಯ ತಮೋಗುಣಿ ಅದಾನ ಅಥವಾ ಈಗ ಇವ ತಮೋ ಆವೃತ್ತಿಯಿಂದ ಕೂಡಿಕೊಂಡಾನ ಅಂತ ನಾವು ಹೀಗೆ ಅರ್ಥ ಮಾಡಬೇಕು. ಇವೆಲ್ಲ ಕಾರ್ಯಾನುಮೇಯ, ಕಾರ್ಯಗಳಿಂದ ನಾವು ತಿಳ್ಕೊಳ್ಳೋಕೆ ಬರ್ತದೆ. ಆಲಸ್ಯ, ಜಡತ್ವ, ನಿದ್ರಾ, ಪ್ರಮಾದ, ಮೂಢತ್ವಾನಿ ಮುಖಾನಿ ಅಂದರೆ ಮೊದಲಾದವುಗಳು. ಏಷಾಂತೆ ಇವೆಲ್ಲ ಏನದ ಸಂಶಯಾದೀನಂತೆ ತಮೋಗುಣ ತಮಃ ಕಾರ್ಯಾಣಿ. ಮನುಷ್ಯನಿಗಪ್ಪ ಇವು ಸಂಶಯಾದಿಗಳಿಗೆ ಮೂಲ ಆಗ್ತಾವೆ. ತಿಳಿಲಿಲ್ಲ ಅಂದ್ರೆ ಅನ್ಯತಾ ಭಾವನೆ ಹಾಕದವನಿಗೆ. ಅದಕ್ಕೆ ಇವೆಲ್ಲ ತಮದ ಕಾರ್ಯ ಅಂತ, ತಮೋಗುಣದ ಕಾರ್ಯ ಅಂತ ತಿಳ್ಕೋರಿ. ತದುಪಪಾದಯತಿ ಅದನ್ನೇ ಹೇಳ್ತಾರೆ. ಏತೈಹಿ ಅಜ್ಞಾನಾದಿಭಿ ಧರ್ಮೈಹಿ ಯುಕ್ತ ವಿಶಿಷ್ಟ ಕಿಂಚಿದಪಿ ನಹಿ ವೇತ್ತಿ ಜಾನಾತಿ. ಈ ಅಜ್ಞಾನ ಯಾವನಿಗದ ಇವೇನ ಕಾರ್ಯ ಆಗ್ತವೆ, ಇವೆಲ್ಲ ಅಜ್ಞಾನ ಅದ. ಇವೆಲ್ಲ ಸಂಶಯಾದೀನಂತೆ ಗುಣ, ಸಂಶಯಾದಿಗಳು ಏನು ಉತ್ಪನ್ನ ಆಗ್ತವೆ. ಯಾಕೆ ಅಜ್ಞಾನ ಆಯಿತು ಅಂದ್ರೆ ಸಂಶಯ ಆಗ್ತದೆ. ರಜ್ಜು ನಮಗೆ ಗೊತ್ತಾಗಲಿ ಅಂದ್ರೆ ಸುರುವಾಯಿತು ಸಂಶಯ ಬರೋದು. ರಜ್ಜುರ್ವ ಏನಪ್ಪ ಅಂದ್ರೆ ಸರ್ಪೋವ ಸಂಶಯ ಉತ್ಪನ್ನ ಆಗ್ತದೆ. ಇವೆಲ್ಲ ತಮಃ ಕಾರ್ಯಾಣಿ. ಇವೆಲ್ಲ ತಮದ ಕಾರ್ಯ ಅದಾವ. ಅಜ್ಞಾನ, ಆಲಸ್ಯ, ಜಡತ್ವ, ನಿದ್ರಾ, ಪ್ರಮಾದ, ಆಮೇಲೆ ಮೂಢತ್ವ ಇವೆಲ್ಲ ತಮೋಗುಣದ ಕಾರ್ಯಗಳು ಅಂತ ತಿಳ್ಕೋಬೇಕು. ತದುಪಪಾದಯತ್ ಏತಹಿ ಅಜ್ಞಾನಾದಿಭಿ ಧರ್ಮೈ ಪ್ರಯುಕ್ತ ವಿಶಿಷ್ಟ ಕಿಂಚಿದಪ ನಹಿ ವೇತ್ತಿ ಜಾನಾತಿ. ಯಾವ ಮನುಷ್ಯನು ಈ ತಮೋಗುಣದಿಂದ ಕೂಡಿಕೊಳ್ತಾನೆ ಆ ಮನುಷ್ಯ ನನಗೆ ನ ಜಾನಾಮಿ, ನನಗೆ ತಿಳಿಯಂಗಿಲ್ಲ, ನನಗೆ ಗೊತ್ತಿಲ್ಲ ಅಂತ ಈ ರೀತಿಯಾಗಿ ಏನಪ್ಪ ಅಂದ್ರೆ ನನಗೆ ಕಿಂಚಿದಪಿ ನ ವೇತ್ತಿ. ಕಿಂಚಿತ್ ಕತ್ಲ್ಯಾಗ ಏನೂ ಕಾಣಂಗಿಲ್ಲ, ಚಲೋದು ಕಾಣಂಗಿಲ್ಲ, ಕೆಟ್ಟದು ಕಾಣಂಗಿಲ್ಲ. ಕಿಂಚಿದಪಿ ವೇತ್ತಿ. ಹಂಗೆ ತಮೋಗುಣದಿಂದ ಕೂಡಿಕೊಂಡಿರ್ತಕ್ಕಂಥ ಮನುಷ್ಯ ಅವನಿಗೆ ಜ್ಞಾನ ಯಾವುದು ಆತ್ಮಜ್ಞಾನವೂ ಇಲ್ಲ, ಅನಾತ್ಮ ವಸ್ತುಗಳು ಜ್ಞಾನವೂ ಇಲ್ಲ, ಯಾವ ಜ್ಞಾನ ಅವನಿಗೆ ಆಗಿಲ್ಲ. ಮತ್ತು ಹೆಂಗಿರ್ತಾನೆ? ನಿದ್ರಾಲುವತ್. ನಿದ್ರೆ ಅವ ಚಲೋದು ಗೊತ್ತಿಲ್ಲ, ಅವನಿಗೆ ಕೆಟ್ಟದು ಗೊತ್ತಿಲ್ಲ. ಯಾರು ಸ್ತೋತ್ರ ಮಾಡ್ತಾರೆ ಅದನ್ನು ಗೊತ್ತಿಲ್ಲ, ಯಾರು ಬೈತಾರೆ ಅದನ್ನು ಗೊತ್ತಿಲ್ಲ. ಹ್ಯಾಂಗೆ ನಿದ್ರಾಲು ಮನುಷ್ಯ ಏನೊಂದು ತಿಳಿಯಂಗಿಲ್ಲ, ಹಂಗೆ ತಮೋಗುಣದ ಮನುಷ್ಯನಿಗೂ ಏನೂ ತಿಳಿಯಂಗಿಲ್ಲ. ನಿದ್ರಾ ತಮೋಗುಣದದು, ಅದಕ್ಕೆ ತಿಳಿಯಂಗಿಲ್ಲ ಹೇಳಿದ್ರು ಅವರು. ತದುಪಾತಿ ಅಜ್ಞಾನಾದಿಭಿ ಧರ್ಮೈ ಪ್ರಯುಕ್ತ ವಿಶಿಷ್ಟ. ಅಜ್ಞಾನಾದಿ ಧರ್ಮಗಳಿಂದ ಅಂದರೆ ನಿದ್ರಾ, ಆಲಸ್ಯ, ಪ್ರಮಾದ ಇವುಗಳಿಂದ ಕೂಡಿಕೊಂಡಿರ್ತಕ್ಕಂಥ ಕಿಂಚಿದಪಿ ನ ವೇತ್ತಿ ಜಾನಾತಿ ನಿದ್ರಾಲುವತ್. ಯಥಾ ಸುಪ್ತೋ ನ ಕಿಂಚಿದ ವೇದಿಶಂ ಕಿಂಚಿದ್ ವೇತ್ತಿ. ಹೆಂಗೆ ಮಕ್ಕೊಂಡವ ಏನೂ ಗೊತ್ತಾಗಿಲ್ಲ, ಹಂಗೆ ತಮೋಗುಣಿಗೂ ಏನೂ ಗೊತ್ತಾಗಿಲ್ಲ. ತಥಾ ಸ್ತಂಭವದೇವ ತಿಷ್ಠತಿ. ಕಡೆಗೆ ಹೇಳಿದ್ರೆ ಹೆಂಗದ? ಕಲ್ಲ ಕಂಬದಂಗೆ ಅದಾನಿವ. ಕಂಬಕ್ಕೆ ಕಲ್ಲಿಗೆ ಬೆಳೆದು ಗೊತ್ತಾಗಿಲ್ಲ, ಸ್ತೋತ್ರ ಮಾಡೋದು ಗೊತ್ತಾಗಿಲ್ಲ, ಬಿಸಿನೂ ಗೊತ್ತಾಗಿಲ್ಲ, ತಣ್ಣಗೂ ಗೊತ್ತಾಗಿಲ್ಲ, ಮಾನ ಅಪಮಾನ ಯಾವ ಹೆಂಗೆ ಕಂಬಕ್ಕೆ ಗೊತ್ತಾಗಿಲ್ಲ. ಯಾಕೆ? ಅದು ಜಡತ್ವದ. ಹಾಗೆ ತಮೋಗುಣದಿಂದ ಕೂಡಿಕೊಂಡಂಥವು ಏನಪ್ಪ ಹೇಳ್ಯಾರ, ಜಡತ್ವ, ನಿದ್ರಾ, ಆಲಸ್ಯ ಇವೆಲ್ಲ ಅವನಂತಕ್ಕಿರ್ತಾವೆ. ಅವನ ಕಿಂಚಿದಪಿ ವ್ಯಕ್ತಿ ಕಂಬ ಹೆಂಗೆ ಮಾನ ಅಪಮಾನ, ಲಾಭ ಹಾನಿ, ಸುಖ ದುಃಖ ಹೆಂಗೆ ಗೊತ್ತಾಗಿಲ್ಲ, ಈ ಆಲಸ್ಯದಿಂದ ಕೂಡಿಕೊಂಡವ ಹಾಗೆ ಇರ್ತಾನೆ. ನಿದ್ರಾಲುವತ್ ಯಥಾ ಸುಪ್ತೋನ ಕಿಂಚಿದ್ ವೇತಿ ತಥಾ ಸ್ತಂಭವದೇವ ತಿಷ್ಠತಿ. ಕಂಬಿನಂಗೆ ಅದನ್ನು, ಕಲ್ಲಿನಂಗೆ ಅದನ್ನು. ಶ್ರೇಯಸ್ಸೆ ಕಿಮಪಿ ನ ಚೇಷ್ಟತ ಇತ್ಯರ್ಥ. ಶ್ರೇಯಸ್ಸೆ ಕಲ್ಯಾಣಕ್ಕಾಗಿ
ಅವ ಎಂದೂ ತನ್ನ ಆತ್ಮ ಕಲ್ಯಾಣಕ್ಕಾಗಿ ಎಂದೂ ಪ್ರಯತ್ನ ಮಾಡೋಂಗಿಲ್ಲ. ಸ್ವರ್ಗಾದಿಗಾಗಿ ಪುಣ್ಯ ಮಾಡಬೇಕೇನು, ಮುಕ್ತ ಆಕ ಜ್ಞಾನ ಆಗಬೇಕು, ಅವ ಏನಿಲ್ಲ, ಏನು ಮಾಡೋಂಗಿಲ್ಲ. ಅದು ಹೇಳ್ತಾರೆ ಅವರು, ಶ್ರೇಯಸ್ಸೇ ತನ್ನ ಕಲ್ಯಾಣಕ್ಕಾಗಿ ಕಿಮಪಿ ಏನು ನ ಚೇಷ್ಟತೆ, ಏನೂ ವ್ಯವಹಾರ ಮಾಡೋಂಗಿಲ್ಲ ನಾವು. ಕಲ್ಲು ಹಂಗೆ ಏನೂ ಮಾಡೋಂಗಿಲ್ಲ. ಇವ ಮನುಷ್ಯ ಕಲ್ಲಿದ್ದು ಏನಿದೆಯೋ ಅಂತ ಬೈತಾರಲ್ಲ, ಕಲ್ಲಿದ್ದು ಏನಿದೆ ಬೈತಾರೆ. ಇನ್ನೊಬ್ರು ಅದಾರ, ಇನ್ನೊಂದು ದನ ಇದ್ದಿ ಏನಿದೆ ಅವನಿಗೆ ಚಲೋ ನೀವು. ಕಲ್ಲಿದ್ದೇನಂತೇಳಿ ಇವ ತಮಗುಣಿ, ದನ ಇದ್ದೇ ಏನಿದೆಯೋ ಇವ ರಜೋಗುಣಿ. ನೀವೇನು ದೇವ್ರು ಇದ್ದಂಗೆ ಇದ್ದೀರಿ ಅಂದ್ರೆ ಅವ ಸತ್ತಗುಣಿ. ಇವು ಮೂರದವಲ್ಲ, ಮನುಷ್ಯ ಇದೆಯೇನು ಕಲ್ಲಿದೆಯಾ, ಮನುಷ್ಯ ಇದೆಯೇನು ದನ ಇದೆಯಾ, ಇವ್ರು ದೇವ್ರಿ. ಇಲ್ಲೇ ಕಲ್ಲಿದ್ದಂಗೆ ಅಂದ್ರೆ ತಮಗುಣ, ದನ ಇದ್ದಂಗೆ ಅಂದ್ರೆ ರಜೋಗುಣ, ದೇವ್ರು ಇದ್ದೀರಿ ಸತ್ತಗುಣ. ಅದಕ್ಕೆ ವ್ಯವಹಾರದಲ್ಲಿ ನಮಗೆ ಇವು ಗೊತ್ತಾಕವಂತ ಮಹಾನುಭಾವರು ಹೇಳ್ತಾರೆ. ಅವ ತಮೋಗುಣಿ ಶ್ರೇಯಸಿ ಕಿಮಪಿನ ಚೇಷ್ಟತೆ, ತನ್ನ ಆತ್ಮ ಉದ್ಧಾರಕ್ಕಾಗಿ ಅಥವಾ ಪರಲೋಕಾದಿಗಳ ಸುಖಕ್ಕಾಗಿ ಕಿಂಚದಪಿನ ಚೇಷ್ಟತೆ, ಅವ ವಿಚಾರ ಮಾಡೋಂಗಿಲ್ಲ. ನ ಚೇಷ್ಟತೆ ಏನೂ ಮಾಡೋಕ್ಕೆ ಹೋಗಿಲ್ಲ ಅವ. ಇತ್ಯರ್ಥ ಪ್ರಾಪ್ತ ಜ್ಞಾಯಮಾನತಾಕಸ್ಯ ಅಜ್ಞಾನಂ ಪ್ರಮಾದ. ಏನ್ರಿ ಪ್ರಾಪ್ತ ಜ್ಞಾಯಮಾನತಾಕಸ್ಯ ಅಜ್ಞಾನಂ ಪ್ರಮಾದ. ಪ್ರಮಾದ ಅಂದರೆ ಏನು ರೀ? ಅದು ಪ್ರಮಾದ ಅಂದರೆ ಏನು ಅಂತ ಕೇಳಿದ್ರೆ, ಮದ ಅಂದ್ರೆ ಗೊತ್ತದ ನಿಮಗೆ. ಮದ ಬಂತು ಅಂದ್ರೆ ಆನೆ ಯಾರು ನಮ್ಮವರು ಮತ್ತೊಬ್ಬರು ಅನ್ನೋದು ಗೊತ್ತಾಗಿಲ್ಲ. ಒಂದು ಹುಚ್ಚಿಡಿದ ನಾಯಿ ಯಾರಿಗೆ ಕಡಿಬೇಕು ಯಾರಿಗೆ ಬಿಡಬೇಕು ಅನ್ನೋದು ಗೊತ್ತಾಗ್ತದೆ. ನನಗೆ ಬಂದವ್ರಿಗೆಲ್ಲ ಕಡಿತದೆ, ಅದು ಮನೆಯವ್ರಿಗೆ ಕಡಿತದೆ, ಮಂದಿಗೂ ಕಡಿತದೆ, ದನಕ್ಕೂ ಕಡಿತದೆ. ಹುಚ್ಚು ಹಿಡಿತಾವೆ, ದನಕ್ಕೂ ಕಡಿತಾವೆ. ಹಂಗೆ ಇದೇನಪ್ಪ ಹುಚ್ಚು ಕಂಪನಿ ಇದ್ದಂಗೆ ಅದ ನಿಮ್ಮ. ಅದಕ್ಕೆ ಹೇಳಿದ್ರೆ ಏನಪ್ಪ ಅಂದ್ರೆ ಪ್ರಮಾದ ಹೇಗದೆ, ಅದಕ್ಕೆ ಎದಕ್ಕೆ ಅನ್ನಬೇಕು? ಪ್ರಾಪ್ತ ಜ್ಞಾಯಮಾನತಕಸ್ಯ ಅಜ್ಞಾನಂ. ಯಾವುದೇವ ಜಾಯಮಾನತಾಕಸ್ಯ ತಿಳಿದಿದ್ರಾಗ ನಂಗೆ ತಿಳಿದಿಲ್ಲ, ತಿಳಿಸೋದರೂ ತಿಳಿದಿಲ್ಲ. ಎಷ್ಟು ಮಂದಿ ಹೇಳಿದ್ರ ಕಡೆ ತಿಳಿಯತಕ್ಕಂಥ ವಸ್ತುವನ್ನು, ತಿಳಿಯಲೇಬೇಕಾದ ವಸ್ತುವನ್ನು, ತಿಳಿದ ವಸ್ತುವನ್ನು ಅವ ನೆನಪುಳ್ಳಿದ ಅವನಿಗೆ ಪ್ರಮಾದ ಅಂತಾರೆ. ಅದು ಪ್ರಮಾದ, ಇದು ಪ್ರಮಾದ. ಪ್ರಾಪ್ತ ಕರ್ತವ್ಯತಾಕಸ್ಯ ಅಕರಣತ್ವ ಆಲಸ್ಯಂ. ಆಲಸ್ಯ ಅಂದರೆ ಏನು ರೀ? ಮಾಡಲೇಬೇಕಾದದನ್ನು ಮುಂದೆ ಹಾಕೋರು. ಮುಂದೆ ನಾಳೆ ಈಗ ಸಾಯಂಕಾಲ ಮುಂದೆ ಈಗ ಪ್ರಾಪ್ತ ಕರ್ತವ್ಯತಾಕಸ್ಯ, ಈಗ ಮಾಡಲೇಬೇಕಾದ ಕರ್ತವ್ಯನ ಅಕರಣಂ ಮಾಡದೇ ಇರುವುದು ಆಲಸ್ಯ. ಅವರು ಉಣುವಂದ್ರೆ ತಡಿ ಅಂತಾರೆ, ಉಣುವಂದ್ರೆ ತಡಿ ಆಮೇಲೆ ಅದಕ್ಕೆ ಹಿಂಗೆ ಯಾವುದು ಮಾಡಲೇಬೇಕಾಗಿದೆ ಪ್ರಾಪ್ತ ಕರ್ತವ್ಯತಾಕಸ್ಯ, ಈ ಸದ್ದೇ ಮಾಡಲೇಬೇಕಾಗತಕ್ಕಂಥ ಕಾರ್ಯವನ್ನು ಮುಂದೂಡುವುದು. ನಾಳೆ ಆಮೇಲೆ ಏನಂತಾರಲ್ಲ, ಇದಕ್ಕೇನಪ್ಪ ಆಲಸ್ಯ ಅಂತಾರೆ. ಇತಿ ವಾ ಭೇದ ಶಾಸ್ತ್ರದಾಗ. ಹೀಗೆ ಇದು ತಮೋಗುಣ ಇಷ್ಟು ಕೆಲಸವನ್ನು ಮಾಡ್ತದೆ ಅಂತ ಹೇಳಿದ್ರು ಅವರು. ಅದಕ್ಕೆ ಮುಂದಂತಾರವರು ಏವ ರಾಜಸಾನಂ ತಾಮಸಾನಾಂಚ ಧರ್ಮಾಣಂ ಅತ್ಯಂತ ಶ್ರೇಯೋ ವಿಘಾತಕತ್ವ ಕಥನೇನ ಸತ್ವಂ ಗುಣಂ ಸಮ್ಯಕ್ ಆಶ್ರಿತ ತಯೋರ್ದ್ವಯೋರಪಿ ಗುಣಯೋರ್ ಅತ್ಯಂತಂ ಪರಿತ್ಯಾಗ. ಟೀಕಾಕಾರರು ಬರೀತಾರೆ ಏನು, ರಾಜಸ ತಾಮಸ ಇವೆರಡು ಗುಣ ಏನಪ್ಪ ಅಂದರೆ ಅತ್ಯಂತ ಶ್ರೇಯೋ ವಿಘಾತಕಸ್ಯ, ಕಲ್ಯಾಣವನ್ನು ಹಾನಿ ಮಾಡತಕ್ಕಂಥವ. ವಿಘಾತ ಹಾನಿ ಮಾಡ್ತಕ್ಕಂಥವ ಇವೆರಡು ಯಾವುವು? ರಜೋಗುಣ ತಮೋಗುಣ. ಏನಪ್ಪ ಅಂತ ಕೇಳಿದ್ರೆ ಹಾನಿ ಮಾಡ್ತಕ್ಕಂಥ. ಗದ್ದಲು ನೀರಾಗೂ ಮಾರಿ ಕಾಣಂಗಿಲ್ಲ, ಅಳಿಗಾಡೋ ನೀರಾಗೂ ಮಾರಿ ಕಾಣಂಗಿಲ್ಲ. ಅದರಲ್ಲಿ ಇವೆರಡು ಹೆಂಗದ? ತಮೋಗುಣ ಗದ್ದಲು ನೀರಿದ್ದಂಗೆ, ರಜೋಗುಣ ಹೊಯ್ದಾಡೋ ನೀರಿದ್ದಂಗೆ, ಸ್ಥಿರ ಇಲ್ಲಲ್ಲಿ. ಅಲ್ಲಿ ಏನಪ್ಪ ಅಂತ ಕೇಳಿದ್ರೆ ಎರಡರಲ್ಲೂ ಇದೇನದ ವಿದ್ಯಾಘಾತಕತ್ವ ಕಥನೇನ, ತತ್ವಜ್ಞಾನ ಘಾತ ಮಾಡ್ತಾವೆ, ಪ್ರತಿಬಂಧಕ ಅದಾವೆ. ರಜೋಗುಣ ಮತ್ತು ತಮೋಗುಣ ಇವು ಪ್ರತಿಬಂಧಕ ಅದಾವೆ.
ಅದಕ್ಕೆ ಸತ್ವಗುಣ ಸಮ್ಯಕ್ ಆಶ್ರಿತ್ಯ, ಅದಕ್ಕೆ ಸಾಧಕನಾಗಿರ್ತಕ್ಕಂಥವನು ಸರಿಯಾಗಿ ಸಮ್ಯಕ್ ಸತ್ವಗುಣವನ್ನು ಆಶ್ರಯ ಮಾಡಿಕೊಂಡು ಅವೆರಡು ಗುಣಗಳನ್ನು ಪರಿತ್ಯಾಗ ಅವು ಬಿಡಬೇಕು. ಸಾಧಕ ಲಕ್ಷಣ ಹೇಳ್ಯಾರ ಅವ ಹೆಂಗಿರಬೇಕು, ಮನುಷ್ಯ ಎಲ್ಲ ಪಾಪವನ್ನು ಕಳ್ಕೊಂಡಿರಬೇಕು. ಸಾಧಕನ ಲಕ್ಷಣ ಹೇಳ್ತೀರಿ ನೀವು, ಆ ಲಕ್ಷಣದಾಗಲ್ಲ. ಅವೆಲ್ಲ ಬಿಟ್ಟು ಏನಪ್ಪ ಅಂದ್ರೆ ಕೇವಲ ಆತ್ಮಜ್ಞಾನ ಮಾಡಿಕೊಳ್ಳಬೇಕು ಅಂತ ಯಾವ ಮನುಷ್ಯ ಅದನ್ನು ಅವನಿಗೆ ಸಿಗ್ತದೆ. ಅವ ಸತ್ವಗುಣಿಯಾಗ್ತಾನೆ. ರಜತಮ ಗುಣಗಳನ್ನು ಕಳೆದು ಯಾವನು ಸತ್ವಗುಣವನ್ನು ಆಶ್ರಯ ಮಾಡ್ತಾನೆ ಆಶ್ರಿತ್ಯ, ಅವೆರಡು ಅತ್ಯಂತ ಪರಿತ್ಯಾಗ. ಅತ್ಯಂತ ಅಂದ್ರೇನು, ಎಟ್ಟು ಇರಬಾರ್ದಂತ, ಎಟ್ಟು ಇರಬಾರ್ದು. ರಜೋಗುಣ ಚಂಚಲತ್ವ ಬಿಡಬೇಕು, ಅಜ್ಞಾನ ತಮೋನ ನಿದ್ರೆ ಬಿಡಬೇಕು. ಅವೆಲ್ಲ ಸಂಪೂರ್ಣ ನೀ ಬಾಡದಿ ಅಂತ ಕೇಳಿದರೆ ಆವಾಗ ನಿನಗೆ ಪರಮಾತ್ಮದ ಜ್ಞಾನ ಆಗ್ತದೆ, ಸತ್ವಗುಣ ಆಗ್ತದೆ. ಅದಕ್ಕೆ ಹೇಳಿದ್ರು ಅಧರ್ಮೋಪಿ, ಅಧರ್ಮನು ಕೂಡ ಅಧರ್ಮೋಪಿ ಜಿಜ್ಞಾಸ ಪರಿಹಾರಾಯ ಇತಿ ನ್ಯಾಯೇನೈವ ತೇಷಾಮೇವ ವಿವರಣಂ. ಹೌದ್ರಿ, ಯಾವುದು ಬ್ಯಾಡಾಗ್ಯದು ಇಟ್ಟ್ಯಾಕೆ ಹೇಳಕತ್ತಿ ಅದ್ರ ಸುದ್ದಿ. ತಮಗುಣ ಸತ್ವಗುಣದ ಅಷ್ಟೇ ಹೇಳಬೇಕು, ಇಟ್ಟ್ಯಾಕೆ ಹೇಳಕತ್ತೀರಿ ಸುಮ್ಮ ಕಿರಿಕಿರಿ. ಎಷ್ಟು ಹೇಳಿದ್ರಿ ನೀವು? 10 ಸುದ್ದಿ ಹೇಳಿದ್ರೆ ಅಜ್ಞಾನ ತಮ ಲೀಡ ಇವೆಲ್ಲ ಯಾಕೆ ಹೇಳಬೇಕು? ಅಲ್ಲಪ್ಪ, ವೈರಿ ಲಕ್ಷಣನೇ ಗೊತ್ತಿಲ್ಲ ಅಂದರೆ ಅವ್ರನ್ನ ಸಂಹಾರ ಮಾಡೋದು ಹೆಂಗೆ? ಯಾರಿಗೆ ನಾವು ರೊಕ್ಕ ಕೊಟ್ಟು ಬಾಂಧೇವಿ, ಆ ಮನುಷ್ಯನೇ ಗೊತ್ತಿಲ್ಲ ಅಂದರೆ ಹೆಂಗೆ? ಅವ್ನು ಹೇಳಬೇಕು, ಈ ಪ್ಯಾಂಟ್ ಉಟ್ಟಾನ, ಈ ಅಂಗಿ ಉಟ್ಟಾನ, ಇಂಥ ಮಾರ್ಯದ, ಹಿಂಗೆ ಮೂಗದ. ಅವು ಏನು ಹೇಳಿದ್ರೆ ಪರಿತ್ಯಾಗ ಮಾಡಕ್ಕೆ ಬರ್ತದೆ, ಕೊಡಕ್ಕೆ ಬರ್ತದೆ. ಗ್ರಹಣ ಪರಿತ್ಯಾಗ, ವಸ್ತುಜ್ಞಾನದ ಗ್ರಹಣ ಪರಿತ್ಯಾಗ ಆಗಕ್ಕೆ ಬರೋಂಗಿಲ್ಲಲ್ಲ. ಅದಕ್ಕೆ ಮೊದಲು ಇದು ಗೊತ್ತಾಗಬೇಕು, ಈ ಮನುಷ್ಯ ಎಷ್ಟು ಕೆಟ್ಟದನಂತ ಗೊತ್ತಾದರೆ ಅವನಿಂದ ದೂರ ಇರ್ತೇವೆ, ಇಲ್ಲಾಂದ್ರೆ ಮೋಸ ಹೋಗ್ತೇವೆ. ಅದರ ಸಲುವಾಗಿ ನಿಮಗೆ ಯಾಕೆ ಹೇಳಿದ್ರೆ ಸತ್ವಗುಣ ಪ್ರಧಾನದ ಅದು ಒಂದೇ ಹೇಳಬೇಕು. ಇವ್ಯಾಕೆ ಹೇಳಿದ್ರೆ ಸುಮ್ಮನೆ ಟೈಮ್ ವೇಸ್ಟ್, 2 ದಿನ 3 ದಿನ ಆಯ್ತು ಟೈಮ್ ವೇಸ್ಟ್ ಮಾಡೋಕ್ಕೈತಿ. ಸುಮ್ಮನೆ ಸತ್ವ ಏನು ಬೇಕಾದ್ರೆ ಅಷ್ಟೇ ಹೇಳಬೇಕು. ಅರೆ ಬೇಡದದು ಮೊದಲು ಹೇಳಬೇಕು, ಆಮೇಲೆ ಬೇಕಾದ್ರೆ ತಾನೇ ಉಳಿತದೆ. ಹೇಳೋ ಜರೂರತ್ಗಳು ತಾನೇ ಉಳಿತದೆ. ಕೆಟ್ಟದ್ದನ್ನು ಹೇಳಿದ್ರೆ ಉಳಿದದ್ದು ಚಲೋ. ಸತ್ ರಜಾ ತಮಗುಣ ಇವು ಅತ್ಯಂತ ಹಾನಿಕಾರಕ ಅದಾವ ಅಂತ ನಿಮಗೆ ಹೇಳಿ. ಯಾಕೆ ಹೇಳಿದೇವಿ? ಪರಿಹಾರ ಏನಪ್ಪ ಅಂದ್ರೆ ಪರಿಹಾರಾಯ ಇತಿ ನ್ಯಾಯೇನ. ಕೆಟ್ಟದ್ದು ಯಾಕೆ ಹೇಳ್ತೇವೆ? ಬಿಡೋ ಸಲುವಾಗಿ, ಅದು ಬಿಡೋ ಸಲುವಾಗಿ, ಪರಿಹಾರ ಆಗೋ ಸಲುವಾಗಿ. ಅದ್ರಾಗ ಮತ್ತು ಹೊಳ್ಳಿ ನೀವು ಬೀಳಬಾರ್ದು, ಕಣ್ಣು ಮುಚ್ಚಿ ಕುಂಡ್ರಬಾರ್ದು, ವಿಪರೀತ ತಿಳ್ಕೊಬಾರ್ದು ಅಂತ ತಿಳ್ಕೊಂಡೇ ಅವು ಗೊತ್ತಾಯಿತು ಅಂದ್ರೆ ಹುಷಾರಿರ್ತದೆ. ಆ ಜಗದಾಗ ಹಾವು ಅಂದ್ರೆ ಯಾರು ಹೋಗ್ತಾರೆ? ಗೊತ್ತಾಯ್ತಾ? ಹಾವು ಹೋಗಂಗಿಲ್ಲ ಅದಕ್ಕೆ. ಆಗ ಈ ಗುಣಗಳು ಮನುಷ್ಯನಿಗೆ ಬಂಧನಕ್ಕೆ ಕಾರಣ ಅದಾವಂತ ಗೊತ್ತಾಯಿತು ಅಂದರೆ ದೂರ ಇರ್ತಾರೆ. ಅದಕ್ಕೆ ನಿಮಗೆ ಮೊದಲು ಹೇಳಿದ್ದೆ, ಬಿಡೋದು ಕಠಿಣ, ಇರೋದು ಎಲ್ಲ ಬ್ಯಾಡ ಅಂದ್ರೆ ಬ್ಯಾಡ ಅಂದರೆ ಉಳಿದು ಅದೇ ಉಳಿತದೆ, ಅದೇ ಉಳಿತದೆ. ನಮಗೆ ದುಃಖ ಸತ್ವಗುಣ ಆಗಿಲ್ಲ, ರಜೋಗುಣ ತಮಗುಣ ದುಃಖ ಕೊಡ್ತಾವಂತ ಅವ್ರು ಬಿಡು ಮೊದಲು ಅದನ್ನು ಹೇಳಿದ್ದೀವಿ. ಇದಾನಿಂ ಉಪಾದೇಯತ್ವಾಯ ಸತ್ವಕಾರ್ಯಾಣಿ ವಕ್ತು ಸತ್ವ ಸ್ವಭಾವ ವರ್ಣಯತಿ. ಯಾವ ಬಿಡಬೇಕು ಅನ್ನೋದು ಹೇಳಿದ್ರು. ಈಗ ಅವು ಗೊತ್ತಾಯ್ತಿಲ್ರಿ, ಈಗ ಯಾವುದು ಹಿಡಿಬೇಕು ಅನ್ನೋದು ಉಳಿತದೆ. ಬಿಟ್ಟರೆ ಉಳಿದು ಅದೇ ಇರ್ತದೆ. ಅದಕ್ಕೆ ಹೇಳಿದ್ರು ಈಗ ಗ್ರಾಹ್ಯ ಆಗತಕ್ಕಂಥ ಸತ್ವಗುಣದ ಕಾರ್ಯವನ್ನು ಹೇಳ್ತಾರೆ. ಸತ್ವಂ ವಿಶುದ್ಧಂ ಜಲವತ್ತಥಾಪಿ ತಾಭ್ಯಂ ಮಿಲಿತ್ವ ಶರಣಾಯ ಕಲ್ಪತೆ ಯತ್ರಾತ್ಮಬಿಂಬ ಪ್ರತಿಬಿಂಬತಃ ಸನ್ ಪ್ರಕಾಶಯತ್ಯರ್ಕಂ ಇವಾಖಿಲಂ ಜಡಂ. ಸತ್ವಗುಣ ಹೇಳ್ತೀವಿ. ಸತ್ವಗುಣ ಹೆಂಗದ? ಸತ್ವಂ ವಿಶುದ್ಧಂ. ಸತ್ವಗುಣ ಹೆಂಗದ? ವಿಶುದ್ಧ, ವಿಶೇಷ ಶುದ್ಧ. ವಿ ಶಬ್ದ ಏನು ಹೇಳ್ತಾ? ವಿಶೇಷ. ಬಿಲ್ಕುಲ್ ಸತ್ವಗುಣ ಬಿಲ್ಕುಲ್ ಏನಿಲ್ಲ. ಅದಕ್ಕೆ ಸತ್ವಂ ವಿಶುದ್ಧ, ವಿಶೇಷ ಶುದ್ಧ. ಹೆಂಗೆ ರೀ? ಜಲವತ್, ನೀರಿನ ಆಕಾಶ ಪತಿತಂ ತೋಯಂ ಅಂದರೆ ಆಕಾಶದಿಂದ ಬಿದ್ದ ನೀರು ಇಷ್ಟು ಸ್ವಚ್ಛ ಅದ. ಹೌದಾ? ಭಾಳ ಸ್ವಚ್ಛ.
ಡಿಸ್ಟಿಲ್ ವಾಟರ್ ಅಂತಾರೆ ಅದಕ್ಕೆ. ಅದು ಔಷಧಕ್ಕೆ ಬರ್ತದೆ. ಅಷ್ಟು ಪವಿತ್ರವಾದ ನೀರು ಭೂಮಿಗೆ, ಹೆಂಡಿಗೆ, ಅರ್ವಿಗೆ, ನಮ್ಮೈಗೆ ಹತ್ತಿ ಏನು ಅಗ್ರಹ ಹಾಕದ. ಈಗ ಬಚ್ಚಲ್ ನೀರು ಕುಡಿ ಅಂದ್ರೆ ಯಾರು ಕುಡಿತಾರೆ? ಬಚ್ಚಲ್ ನೀರು ನಮ್ಮ ಮೈ ಮೇಲೆ ಬಿದ್ದು ನೀರೇ, ಯಾರೂ ಕುಡಿಯಂಗಿಲ್ಲ. ಅದು ಅವು ಹಂದಿ ಪಂದಿ ಕುಡಿತಾವೆ. ಯಾಕೆ ಮನುಷ್ಯರು ಯಾರು ಕುಡಿಯೋಕೆ ಬಚ್ಚಲ್ ನೀರು? ಮತ್ತು ಅದು ಬಚ್ಚಲ್ ನೀರು ಯಾಕಾಯಿತು? ನಿಮ್ಮ ಮೈ ಮುಟ್ಟಿ ಬಚ್ಚಲ್ ನೀರು ಆಯ್ತು, ಇಲ್ಲ ಶುದ್ಧ ಇರ್ತದೆ ನೀರು, ಹೌದಲ್ರಿ? ಅದಕ್ಕಂತಾರೆ ಅವರು ಸಂಘದಿಂದ ಸಂಪರ್ಕದಿಂದ ಕೆಡ್ತಾವೆ. ಪರಂತು ಸತ್ವಗುಣ ಏನದ? ಏನಪ್ಪ ಅಂದ್ರೆ ಜಲವತ್ ಸತ್ವಂ ಶುದ್ಧಂ. ಹೆಂಗೆ ಆಕಾಶದಿಂದ ಬೀಳುವ ನೀರು ಎಷ್ಟು ಸ್ವಚ್ಛ ಅದ, ಹಿಡಿದು ಇಡ್ತಾರೆ, ಸ್ವಚ್ಛ ಅದ, ಡಿಸ್ಟಿಲ್ ವಾಟರ್ ಇದ್ದಂಗೆ ಅದ. ಪರಂತು ತಥಾಪಿ ಇಟ್ಟು ಸ್ವಚ್ಛ ಇದ್ದರೂ ಮತ್ತು ಏನಾಯ್ತು ರೀ? ಗಡ್ಬಡ ಮೈ ಮೇಲೆ ಬಿತ್ತು, ಕೆಸರಾಗ ನೀರಾಗ ಮಣ್ಣಾಗಿ ಬಿತ್ತು, ಮಣ್ಣಾಗಿ ಬಿದ್ದು ರಾಡ್ ನೀರಾಯಿತು, ಮೈ ಮೇಲೆ ಬಿದ್ದು ಬಚ್ಚಲ್ ನೀರಾಯಿತು, ಹೌದು. ಹಳೆ ಬೆಲ್ಲ ಕೊಳ್ತರಗಟ್ಟಾಗಿ ಬಿದ್ದು ಶರಿ ಆಯಿತು. ಅದೇ ನೀರೇ ಯಾಕಾಯಿತು? ಸಂಪರ್ಕದಿಂದ. ತಥಾಪಿ ನೀರು ಒಳ್ಳೆಯದೇ, ಶುದ್ಧಂ ಜಲವತ್ ಶುದ್ಧಂ. ಆತ್ಮನು ಕೂಡ ಆಕಾಶದ ನೀರು ಶುದ್ಧನೇ ಅದನ್ನು. ತಥಾಪಿ ಆದರೆ ಏನಾಯ್ತರಿಪ್ಪ? ಮೈಗೆ ಹತ್ತು ನೀರ, ಅದು ಕೆಸರ ಬಿತ್ತು ನೀರ, ಮಣ್ಣಾಗಿ ಬಿತ್ತು ನೀರು, ಕೆಸರಾಯಿತು. ಆಗ ಏನು? ತಾಭ್ಯಾಂ ಮಿಲಿತ್ವ. ತಾಭ್ಯಾಂ ಅಂದ್ರೆ ಏನು ರೀ? ರಜೋಗುಣ ಏನು ತಮೋಗುಣ ಅದರಾಗ ಸೇರುದ್ರಿ, ಸತ್ವದಾಗ ಸೇರುದು. ಆ ನೀರಾಗ ಮಣ್ಣು ಸೇರ್ತು, ಆ ನೀರಾಗ ಹಳಿ ಬೆಲ್ಲ ತೊಗಟಿ ಪಗಟಿ ಸೇರ್ತು, ಸರಿ ಆಯಿತು, ಹೌದಲ್ಲ? ಅದಕ್ಕೆ ಹೇಳ್ತಾರೆ, ಅದೇ ಏನಾಯಿತು ಅಂದ್ರೆ ಮಿಲಿತ್ವ, ಕೂಡಿ. ಏನು? ತಾಭ್ಯಾಂ ರಜ ತಮಾಭ್ಯಾಂ, ರಜೋಗುಣ ತಮೋಗುಣದಿಂದ ಕೂಡಿ ಏನಾಯಿತು? ಶರಣಾಯ ಕಲ್ಪತೆ. ಶರಣಾಯ ಅಂದ್ರೆ ಸಂಸಾರಾಯ. ಸಂಸಾರ ಅಂದ್ರೆ ಏನು? ಸಮ್ಯಕ್ ಸರತಿ ಇತಿ ಸಂಸಾರ. ಸಂಸಾರ ಅಂದ್ರೆ ಏನು ರೀ? ಈಗ ಮನುಷ್ಯ ಅದಿ, ಮುಂದಕ್ಕೆ ಅತ್ತೆ ಅದಿ, ಮುಂದೆ ದೇವತಾ ಅದಿ, ಹೀಗೆ ತಿರ್ಕೋತಿರೋದು. ಜನ್ಮಗಳಿಗೆ ದೇಹಗಳಿಗೆ ತಿರುವುದಕ್ಕೆ ಏನಂತಾರೆ? ಸಂಸಾರ. ಸಮ್ಯಕ್ ಸರತಿ. ಅದಕ್ಕೇನು? ಶರಣಾಯ ಸಂಸಾರಾಯ. ಸಂಸಾರ ಅಂದ್ರೆ ಏನು? ಜನ್ಮ ಮರಣ. ಜನ್ಮ ಮರಣ ಯಾಕೆ ಬಂತು? ತಾಭ್ಯಾಂ ಮಿಲಿತ್ವ. ನಮ್ಮ ಹುಡುಗ ಭಾಳ ಚಲೋ ಐತಿ, ಅವ್ರ ಜೊತೆ ಕೂಡಕ್ಕೆ ಹಿಂಗಾಗ್ಯಾನ. ಅವ್ರ ಜೊತೆ ಕೂಡೆ ಚಲೋ ಇತ್ತು ರೀ ಪಾರ ಮೊದಲ, ಅವ್ರ ಜೊತೆ ಕೂಡೆ ಹಿಂಗಾಗ್ಯಾನ. ಹಂಗೆ ಸತ್ವಗುಣ ಚಲೋನೇ ಅದ, ಅದ್ರ ಜೊತೆಗೆ ಗೆಳೆಯರು ಚಲೋ ಇಲ್ಲರಿ. ಯಾರು? ರಜೋತಮ. ಇವೆರಡೂ ಕೂಡಿ ಶರಣಾಯ ಕಲ್ಪತೆ, ಜನ್ಮ ಮರಣಕ್ಕೆ ಕಾರಣ ಆಯಿತು, ಹೌದಲ್ಲ? ಅವ್ನು ಕಳ್ತನ ಮಾಡಿದವ್ರು ಬೇರೆ, ಆ ಮಾಡೋರಿಗೆ ಗಾಡಿ ತೊಗೊಂಡು ಹೋಗಿದ್ದೀನಿ ರೀ ಬಾಡಿಗೆ. ಇವನು ಕಳ್ತನ ಮಾಡೋಕ್ಕೆ ಹೋಗ್ಯಾನ, ಬಾಡಿಗೆ ಸಿಗ್ತಾ ಅಂತ ಹೋಗ್ಯಾನ ಇವನು, ಇವನಿಗೆ ಒಯ್ತಾರವ್ರು. ಹಂಗೆ ನಾ ಏನು ಮಾಡಿದವಲ್ಲ, ಏನಪ್ಪ ನಮ್ಮ ಅಣ್ಣತಮ್ಮರಂತ ನಾನು ಅವ್ರ ಜೊತೆಗೆ ಇದ್ದೆ, ನನಗೂ ಒಯ್ದು ಹಾಕ್ಬೋದ್ರು. ಎಲ್ಲಿ ಹೆಂಗೆ ಮಾಡ್ದವ ಮನ್ಯಾಗ ಒಬ್ಬ ಮಾಡ್ತಾನೆ ಕೂನಿ ಪಾನಿ, ಮನೆ ಮಂದಿಗೆ ಒಯ್ದು ಜೈಲು ಹಾಕ್ತಾವೆ, ಎಲ್ಲ ಕೂಡ ಜೈಲು ಹಾಕ್ತಾವಲ್ಲ. ಹಾಗೆ ರಜೋಗುಣ ತಮೋಗುಣ ಮಾಡ್ಯಾವ ದಂಧ. ಸತ್ವಗುಣನೂ ಕೂಡ ಅದಕ್ಕೂ ಜನ್ಮ ಮರಣ ತಿರುಗಾಡೋದು ಬಂತು. ಶರಣಾಯ ಕಲ್ಪತೆ ಯಾವುದಪ್ಪ ಅಂತ ಕೇಳಿದರೆ ಶಾಸ್ತ್ರ ಹೇಳ್ತು, ಅದಕ್ಕೂ ಕೂಡ ಸಂಸಾರ ಪ್ರಾಪ್ತಿಯಾಯಿತು. ಅದು ಹೆಂಗದ ಅವನಿಗೆ? ತಾಭ್ಯಾಂ ಮಿಲಿತ್ವ ಶರಣಾಯ ತಾಭ್ಯಾಂ ಅಂದ್ರೆ ರಜೋ ತಮೋಭ್ಯಾಂ ಮಿಲಿತ್ವ ಕೂಡಿ ಶರಣಾಯ ಸಂಸಾರಕ್ಕೆ ಕಲ್ಪತೆ, ಸಂಸಾರವನ್ನು ಹೊಂತದ. ಯತ್ರ ಆತ್ಮಬಿಂಬ ಪ್ರತಿಬಿಂಬಿತ ಸನ್, ಆತ್ಮಬಿಂಬರೂಪವಾದ ಆತ್ಮ ಈ ಅಂತಃಕರಣದಲ್ಲಿ ಪ್ರತಿಬಿಂಬನಾಗಿ ಏನಪ್ಪ ಅಂತ ಕೇಳಿದರೆ ಅದು ಅರ್ಕವತ್ ಪ್ರಕಾಶಯತಿ.
ಅರ್ಕ ಇವ ಪ್ರಕಾಶಯತಿ ಜಡಂ ಅಖಿಲಂ ಜಡಂ. ಏನಂತ ಹೇಗೆ ಹುಡುಗರು ಆಡ್ತಾವೆ ಬಿಸಿಲಾಗ, ಸೂರ್ಯ ಒಂದು ಕಾಲಕ್ಕೆ ಕನ್ನಡಿ ತೊಗೊಂಡು ನಿಂದಿರ್ತಾವೆ ಹೊರಗೆ, ಬಂದವ್ರು ಮನೆ ಮೇಲೆ ಹಿಂಗೆ ಮಾಡ್ತಾವೆ. ಹೌದಲ್ಲ, ಒಳಗಿನ ಕೋಲ್ಯಾಗ ಕತ್ತದ ಪರಂತು ಹೊರಗಿಂದ ಹಿಡಿದ್ರೆ ಅದು ಪ್ರಕಾಶ ಮಾಡ್ತಾವೆ ನೋಡ್ರಿ. ಇದು ಪ್ರತಿಬಿಂಬ ಕನ್ನಡಿಂದು, ಅದು ಬಿಂಬ. ಅದಲ್ಲ, ಬಿಂಬದಿಂದ ಪಡ್ಕೊಂಡು ಪ್ರತಿಬಿಂಬನೂ ಹೇಗೆ ಪ್ರಕಾಶ ಮಾಡುತ್ತದೆಯೋ ಅದರಂತೆ ಅಂತಾರೆ. ಅರ್ಕ ಹ್ಯಾಂಗೆ ಪ್ರತಿಬಿಂಬಿತ ಅರ್ಕ ಏನು ಮಾಡ್ತಾ ಹಂಗೆ ಈ ಆತ್ಮ ಪ್ರತಿಬಿಂಬಿತವನ್ನು ಪಡ್ಕೊಂಡು ಬಿಂಬವನ್ನು ಆತ್ಮ ಬಿಂಬ ಬುದ್ಧಿಯೊಳಗೆ ಆಗಿರ್ತಕ್ಕಂಥ ಜೀವ ಇದು ಪ್ರತಿಬಿಂಬ, ಇದು ಪ್ರಕಾಶ ಆಗ್ತದೆ. ಅಹಂ ಜಾನಾಮಿ, ಎಲ್ಲ ತಿಳಿದೀನಿ, ರೂಪಂ ಜಾನಾಮಿ, ಶಬ್ದಂ ಜಾನಾಮಿ, ಇದು ಹೀಗೆ ಅಂತದ್ದು. ಇದು ಅದಕ್ಕೆ ಹೇಳ್ತಾರೆ ಯತ್ರ ಆತ್ಮಬಿಂಬ ಪ್ರತಿಬಿಂಬಿತ ಸನ್, ಬುದ್ಧಿಯಲ್ಲಿ ಪ್ರತಿಬಿಂಬಿತನಾಗಿ ಅರ್ಕ ಇವ ಪ್ರಕಾಶಯತ್ತಿ ಅಖಿಲಂ ಜಗತ್ತ. ಏನ್ರಿ, ಆತ್ಮ ಬಿಂಬರೂಪನಾದ ಆತ್ಮ ಪ್ರತಿಬಿಂಬ ರೂಪವಾದ ಕನ್ನಡಿಯಲ್ಲಿ ಪ್ರತಿಬಿಂಬಿತನಾಗಿ ಆ ಪ್ರತಿಬಿಂಬ ಇಡೀ ಸೂರ್ಯನಕ್ಕಿಂತಲೂ ಹೆಚ್ಚಿಗೆ ಪ್ರಕಾಶ ಅದ. ಮನ್ಯಾಗ ಮೊದಲೇ ಸೂರ್ಯನ ಪ್ರಕಾಶ ಇದ್ದೇ ಬೆಳಕದ, ವ್ಯವಹಾರ ಮಾಡಕತ್ತಾರೆ ಬೆಳಕದ, ಅಡುಗೆ ಮಾಡ್ತಾರೆ ಎಲ್ಲ ಬೆಳಕದ. ಪರಂತು ಆ ಕನ್ನಡ್ಯಾರ ಬೆಳಕ ಕನ್ನಡ್ಯಾಗ ಒಳಗೆ ಬಿಟ್ಟು ಅಂತ ಕೇಳಿ ಏನೇನು ಪ್ರಕಾಶ ಕಾಣ್ತದೆ ಅಂತ ಹೌದಾ, ಸ್ಪಷ್ಟ ಆಗ್ತದೆ. ಹಾಗೆ ಆತ್ಮ ಬಿಂಬರೂಪನಾದ ಆತ್ಮ ಸೂರ್ಯ ಇದ್ದಂಗೆ, ಈ ಜೀವಾತ್ಮ ಏನದನ ಕನ್ನಡ್ಯಾಗ ಬಿದ್ದಿರ್ತಕ್ಕಂಥ ಏನಪ್ಪ ಪ್ರಕಾಶ ಇದ್ದಂಗೆ. ಹಾಗೆ ಆ ಪರಮಾತ್ಮ ಏನಪ್ಪ ಅಂತ ಕೇಳಿದರೆ ಬಿಂಬರೂಪನಾದ ಆತ್ಮ ಎಲ್ಲಿ ಬುದ್ಧಿ ಕನ್ನಡಿಯಲ್ಲಿ ಪ್ರತಿಬಿಂಬಿತನಾಗಿ ಅಖಿಲಂ ಜಡಂ ಏನಪ್ಪ ಅಂದಕ್ಕೆ ಪ್ರಕಾಶಯತಿ. ಕನ್ನಡಿಯಲ್ಲಿ ಸೂರ್ಯ ಬಿದ್ದು ಆ ಮನೆಯನ್ನು ಹೇಗೆ ಬೆಳಗುತ್ತಾನೆಯೋ ಹಾಗೆ ಬಿಂಬರೂಪನಾದ ಆತ್ಮ ಬುದ್ಧಿ ಎಂಬ ಕನ್ನಡಿಯಲ್ಲಿ ಬಿದ್ದು ಸಮಸ್ತ ಈ ದೇಹಿಗೆ ನಾನು ನೋಡ್ತೇನೆ, ನಾ ಕೇಳ್ತೀನಿ, ನಾ ಮಾಡ್ತೀನಿ ಏನಂತ ಅಲ್ಲ, ಇದು ಪ್ರತಿಬಿಂಬಿತ ಏನಪ್ಪ ಅಂದ್ರೆ ವಿಶೇಷವಾಗಿ ಕಾಣುತ್ತದೆ. ಅದಕ್ಕಂತಾರೆ ಅವರು ಕಾಣ್ತದೆ. ಪ್ರಕಾಶಯತ್ಯ ಅಖಿಲಂ ಜಡಂ ಪ್ರಕಾಶಯತಿ ಅರ್ಕ ಇವ, ಸೂರ್ಯನಂತೆ ಪ್ರತಿಬಿಂಬಿತನಾಗಿ ಕನ್ನಡಿಯಲ್ಲಿ ಸೂರ್ಯ ಹೇಗೆ ಬೆಳಗುತ್ತಾನೆಯೋ ಹಾಗೆ ಬಿಂಬರೂಪನಾದ ಆತ್ಮನು ಅಂತಃಕರಣವೆಂಬ ಬುದ್ಧಿ ಎಂಬ ಕನ್ನಡಿಯಲ್ಲಿ ಪ್ರತಿಬಿಂಬಿತನಾಗಿ ಇಡೀ ಪ್ರಪಂಚವನ್ನೇ ಬೆಳಗುತ್ತಾನೆ. ಸಮಸ್ತ ನಾಮರೂಪವನ್ನು, ಪ್ರಪಂಚ ಸಮಸ್ತ ನಾಮರೂಪವನ್ನು ಪ್ರಕಾಶ ಮಾಡ್ತಾನೆ. ಈ ಮಾತ ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ಯಮಿತ್ತುತ. ಸತ್ವಗುಣ ಈಗ ಇವರಲ್ಲಿ ಅದ ಅಂತ ಹೆಂಗೆ ಅನ್ಬೇಕು ಅದು ಹೇಳಿದ್ರು. ಸರ್ವದ್ವಾರೇಷು ಅಸ್ಮಿನ್ ದೇಹೆ, ಈ ಶರೀರ ಸರ್ವದ್ವಾರ ಯಾವ ಕಣ್ಣು ಕಿವಿ ಪಂಚಜ್ಞಾನೇಂದ್ರ ಇವೇ ದ್ವಾರ ಏನಪ್ಪ. ಸರ್ವದ್ವಾರೇಷು ಪ್ರಕಾಶ ಉಪಜಾಯತೆ, ಹ್ಯಾಂಗೆ ಕನ್ನಡಿಯೊಳಗೆ ವಿಶೇಷ ಪ್ರಕಾಶ ಆಗ್ತದೆ ಹಂಗೆ ಆತ್ಮ ಬಿಂಬರೂಪ ಆತ್ಮ ಏನಪ್ಪ ದೇಹದಲ್ಲಿ ಅಂದರೆ ಇಂದ್ರಿಯಗಳಲ್ಲಿ ಏನಪ್ಪ ವಿಶೇಷವಾದ ಪ್ರಕಾಶ ಕಾಣ್ತದೆ. ಅದಕ್ಕೆ ಯಾವಾಗ ಹಿಂಗೆ ಹಾಕತ್ತವ್ರೆ ಸತ್ಗುಣ ಅಂತ ತಿಳ್ಕೊಬೇಕು. ಜ್ಞಾನಂ ಯದಾ ತದಾ ವಿದ್ಯಾ ವಿವೃದ್ಧಂ ಸತ್ಯಮಿತ್ತುತ. ಆತ್ಮ ಬಿಂಬರೂಪ ಆದ ಆತ್ಮ ಕಿವಿಯಿಂದ ಮೂಗಿನಿಂದ ಜ್ಞಾನೇಂದ್ರಿಯಗಳನ್ನು ಹೊರಗೆ ಹೋಗುವಾಗ ಯಾವಾಗ ಇವು ಸ್ವಚ್ಛ ಇದ್ದು ಅಂತ ಕೇಳಿದ್ರೆ ಸ್ಪಷ್ಟ ಜ್ಞಾನ ಅಕ್ಕ. ಕಣ್ಣು ಚಲೋ ಇದ್ದು ಸರಿಯಾದ ಏನಪ್ಪ ರೂಪಜ್ಞಾನ, ಕಿವಿ ಚಲೋ ಇತ್ತು ಸರಿಯಾದ ಶಬ್ದಜ್ಞಾನ, ಕೈ ಚಲೋ ಇತ್ತು ಅಂದ್ರೆ ಮರಗಟ್ಟಿಲ್ಲ ಜ್ಞಾನ ಇತ್ತು ಅಂದ್ರೆ ಚಲೋ ಸ್ಪರ್ಶ ಜ್ಞಾನ, ನಾಲಿಗೆ ಸರಿ ಇತ್ತು ಜ್ವರ ಬಂದಿಲ್ಲ ಅಂದ್ರೆ ಚಲೋ ರಸಜ್ಞಾನ. ಇದು ಅದರಿಂದ ಬಿಂಬರೂಪವಾದ ಆತ್ಮನಿಂದ. ಇವೆಲ್ಲ ಕಿಡಿಕಿ ಅದಾವಂತ ಹೇಳ್ಯಾರ ದಕ್ಷಿಣಾಮೂರ್ತಿ ಒಳಗೆ. ಇವೆಲ್ಲ ಕಿಡಿಕೆ ಅಂದ್ರೆ ಹೋಗಿ ಹೊರಗೆ ಪ್ರಕಾಶ ಬೀಳುತ್ತದೆ. ಹಾಗೆ ಈ ಆತ್ಮ ಇವು ಕಣ್ಣು ಕಿವಿ ಮೂಗು ದ್ವಾರದಿಂದ ಹೊರಗೆ ಹೋಗಿ ಯಥಾವತ್ ಜ್ಞಾನ ಆಯಿತು ಅಂತ ತಿಳ್ಕೊಬೇಕು. ಸತ್ವಗುಣ ಹೆಚ್ಚಾಗಿದೆ ಇವರಲ್ಲಿ. ಸತ್ವಗುಣದಿಂದ ಕೂಡಿಕೊಂಡಾರೆ ಈ ಮನುಷ್ಯ ಯಥಾವತ್ ಜ್ಞಾನ ಆಗ್ತಿತ್ತು, ಸತ್ವಗುಣದಿಂದ ಕೂಡಿಕೊಂಡಾರೆ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರು ಅವರು.
ಜ್ಞಾನಂ ಯದಾ ತದಾ ವಿದ್ಯಾ ವಿವೃತ್ ಸತ್ವಯುಕ್ತ ರಜಸ್ತಮಸೋ ಸತ್ವೇಪಿ ತಾಭ್ಯಾಂ ಅನವಿಭೂತಮಾನಸ್ಯ ಸತ್ವಶ ಗುಣಾನ್ ಆಹ. ಏನಪ್ಪ ಅಂತ ಕೇಳಿದರೆ, ಇವು ಹೆಚ್ಚಾಯಿತು ಅಂದ್ರೆ ಮನುಷ್ಯನಿಗೆಪ್ಪ ಅಂದ್ರೆ ಸತ್ವ ಮಿಶ್ರ ರಜೋಗುಣ, ತಮಗುಣದ ಹೇಳಿದ್ರು, ರಜೋಗುಣದ ಹೇಳಿದ್ರು, ಸತ್ವಗುಣ ಹೇಳಿದ್ರು. ಪರಂತು ಗುಣ ಹಿಂಗೆ ಪ್ರೈವೇಟ್ ಇರೋಂಗಿಲ್ಲ, ಮಿಶ್ರ ಆಗ್ತವೆ. ಮಿಶ್ರ ಆಯ್ತಂದ್ರೆ ಹೆಂಗೆ ರೀ? ಮಿಶ್ರ ಆಯ್ತಂದ್ರೆ ಹೆಂಗೆ? ಈಗ ಸತ್ವದೊಳಗೆ ಕಿಂಚಿತ್ ರಜಾ ಬಂತು ಅಂತ, ಸತ್ವದೊಳಗೆ ಕಿಂಚಿತ್ ರಜಾ ಬಂತು ಅಂತ ಕೂಡ್ತು ಅಂದ್ರೆ ಅರ್ಥ ಏನಾಗ್ತದೆ? ಮನುಷ್ಯ ಏನು ವ್ಯವಹಾರ ಮಾಡ್ತಾನೆ ಅವಾಗ? ಪೂರಾ ಸತ್ವ ಇತ್ತು ಅಂದ್ರೆ ಸುಮ್ಮಿರ್ತಾನೆ. ಈ ಪ್ರವೃತ್ತಿ ಎಲ್ಲದ ಅಲ್ಲಿ ರಜಸೋ ಪ್ರವೃತ್ತಿ ರೇವಚ ಹೇಳ್ಯಾರವ್ರು ಮೊದಲು. ಪ್ರವೃತ್ತಿ ಎಲ್ಲೆಲ್ಲಿ ಆಗ್ತದೆ ಅಲ್ಲಿ ರಜೋಗುಣ ಬೇಕೇ, ಪ್ರಶ್ನೆ ಇಲ್ಲ. ಉತ್ತಮದಲ್ಲಿ ಪ್ರವೃತ್ತಿ ಆಯಿತು ಅಂದ್ರೆ ಸತ್ವ ಮಿಶ್ರಿತ ಇರ್ತದೆ. ಕೆಟ್ಟ ಕಾರ್ಯದಲ್ಲಿ ಪ್ರವೃತ್ತಿ ಅಂದರೆ ತಮ ಮಿಶ್ರಿತ ಇರ್ತದೆ. ರಜಾ ಬೇಕು, ರಜಾ ಇದ್ದೇ ಪ್ರವೃತ್ತಿನೇ ಇಲ್ಲ. ರಜಾ ಯಾವಾಗ ತಮ ಮಿಶ್ರಿತ ರಜಾ ಇತ್ತು, ತಮದೊಳಗೆ ರಜಾ ಕೂಡಿತ್ತು ಅಂದ್ರೆ ಕೆಟ್ಟ ಕೆಲಸದೊಳಗೆ ಹೋಗ್ತಾನೆ. ಸತ್ವದೊಳಗೆ ರಜಾ ಕೂಡಿತ್ತು ಅಂತಂದ್ರೆ ಒಳ್ಳೆಯ ಕೆಲಸಕ್ಕೆ ಹೋಗ್ತಾನೆ. ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಹೇಳ್ಯಾರವರು, ಅಲ್ಲಿ ಹೋಗ್ತಾನೆ. ಅದಕ್ಕೆ ಸತ್ವ ಮಿಶ್ರಿತ ರಜಾ ಇತ್ತು ಅಂದರೆ ಹೆಂಗೆ ರೀ? ಏನು ಮಾಡ್ತಾನೆ? ರಜದ ಕೆಲಸ ಸುಮ್ಮ ಕುಂಡ್ರೆ ಬಿಡೋಂಗಿಲ್ಲ. ಏನಾರು ಮಾಡಕ್ಕೆ ಹಚ್ಚೋದು ರಜಗುಣ, ಕುಂಡ್ರಕ್ಕೆ ಹಚ್ಚೋದು ಸತ್ವಗುಣ, ತಪ್ಪು ಮಾಡಕ್ಕೆ ಹಚ್ಚೋದು ತಮಗುಣ. ಅದ ಈ ಗುಣಗಳು ಕ್ರಿಯಾನ್ವಿತ ಇರ್ತವೆ. ಅದು ಒಳ್ಳೆಯ ಕಾರ್ಯ, ಮಿಶ್ರ ಕಾರ್ಯ, ಪಾಪ ಕಾರ್ಯ ಇವು ಇರ್ತವೆ. ಕಾರ್ಯ ಪ್ರಶ್ನೆನೇ ಇಲ್ಲ. ಅದಕ್ಕಂತಾರವರು ಮಿಶ್ರ ಸತ್ವಸ್ಯ 12ನೇ ಸತ್ವದ 4ನೇ ರಜಾ ಅದ ಮಿಶ್ರದ. ಅವ ಏನು ಮಾಡ್ತಾನೆ? ಹಮೇಶ ಮನುಷ್ಯ ಸತ್ವ ಇರೋಕ್ಕೆ ಸಾಧ್ಯ ಇಲ್ಲ, ಹಮೇಶ ರಜೆ ಇರೋಕ್ಕೆ ಸಾಧ್ಯ ಇಲ್ಲ, ಹಮೇಶ ತಮ ಇರೋಕ್ಕೆ ಸಾಧ್ಯನೇ ಇಲ್ಲದು. ಅವು ಗುಣಗಳು ತಿರುಗಾಡ್ತಾ ಇರ್ತಾವೆ, ಚೇಂಜ್ ಆಕತ್ತಿರ್ತಾವೆ. ಹಾಗೆ ಯಾರೂ ಸದಾ ಸತ್ವ ಇರೋಂಗಿಲ್ಲ, ಸದಾ ತಮ ಇರೋಂಗಿಲ್ಲ, ಸದಾ ರಜೆ ಇರೋಂಗಿಲ್ಲ. ಹಾಗಾದ್ರೆ ಸತ್ವ 12ನೇ 4ನೇ ರಜೋಗುಣ ಬಂತು ಅಂದ್ರೆ ಏನು ಮಾಡ್ತಾನವ? ಏನು ಮಾಡ್ತಾನೆ? ಯಾಕಡೆ ಬಲ ಅದ ಆ ಕಡೆ ಹೋಗ್ತಾನಪ್ಪ, ಸೀದಾ ಮಾತು. ನೀವು ಮಾರಾಟ ಮಾಡ್ತೀರಿ, 10 ರೂಪಾಯಿ ಬೇಡದನ್ನು ಸಾಮಾನು ಕೊಡ್ತೀರಿ, ಏನು 12 ಬೇಡದನ್ನು ಕೊಡ್ತೀರಿ? 12 ಬೇಡದನ್ನು ಕೊಡ್ತೀರಿ. ಅಷ್ಟು 3 ಕಡೆ ನಾವು 10 ಕೊಡೋಕೆ 12 ಬೇಡ್ತಾರೆ, ನಾನು 10 ಕೊಡ್ತೀನಿ ಅಂತ ಯಾಕಂತ ಅನ್ನಂಗಿಲ್ಲ. ಆ ಕಡೆ ಬಲಿತಾನೆ. ಹಾಗೆ ಯಾರಲ್ಲಿ 12 ಏನಪ್ಪ ಅಂತ ಕೇಳಿದ್ರೆ ಅವನಿಗೆ ಜಾಸ್ತಿ ಅದ, ಸತ್ವಗುಣ ಜಾಸ್ತಿ ಅದ, 12ನೇ ಅದ, 4ನೇ ರಜೋಗುಣ ಇದ್ರೆ ರಜೋಗುಣ ಕೆಲಸ ಮಾಡಿಸ್ತದೆ, ಸುಮ್ಮನೆ ಕೊಡೋಂಗಿಲ್ಲ. ಎಷ್ಟೇ ಆಗಲಿ ರಜೋಗುಣ ಕೆಲಸ ಮಾಡ್ತದೆ. 12ನೇ ಸತ್ವಗುಣ ಅದು ಖರೆ, 4ನೇ ರಜೋಗುಣ ಅದ. ಇನ್ನು 12 ತಮೋ ಅದ, 4ನೇ ರಜೋಗುಣ ಅದ. ಕೇಳಿದ್ರೆ ತಮ 12 ಅದ, ರಜೋಗುಣ 4 ಅದ, ಪಾಪ ಕೆಲಸ ಮಾಡ್ತಾನೆ. ಸತ್ವ 12 ಅದ, ರಜೋ 4 ಅದ, ಅವ ಏನು ಮಾಡ್ತಾನೆ? ಚಲೋ ಕೆಲಸ ಮಾಡ್ತಾನೆ. ಸೀದಾ ಪ್ರಶ್ನೆ ಅದು. ಬಹುಮತ ಇದು ಕಡೆ ಹಾಕೋದಲ್ರಿ, ಬಹುಮತ ಆ ಕಡೆ ಆ ಕಡೆ ಹಾಕೋದು. ಅದಕ್ಕೆ ಹೇಳಿದ್ರು ಅವರು ಮಿಶ್ರಸ್ಯ ಸತ್ವಸ್ಯ ಭವಂತಿ ಧರ್ಮ. ರಜೋಗುಣ ಮಿಶ್ರಿತವಾದ ಸತ್ಯದಲ್ಲಿ ಏನು ಹಾಕದೆ ಅಂತ ಕೇಳಿದ್ರೆ ಹೇಳ್ತಾರೋ ಇವು ಗುಣ ಬರ್ತಾವೆ ನೋಡ್ರಿ. ಅಮಾನಿತ್ವಂ, ಅದಂಭಿತ್ವಂ, ಅಹಿಂಸಾ, ಕ್ಷಾಂತಿರಾರ್ಜವಂ ಇವು ಹೇಳ್ಯಾರಲ್ಲ. ಅದಕ್ಕೆ ಹೇಳಿದ್ರು ಏನು ಹೇಳಿದ್ರು? ಅಮಾನಿತ್ವ ಆದಿ ನಿಯಮ, ಯಮನಿಯಮ, ಯದ್ಯ ಶ್ರದ್ಧಾ ಭಕ್ತಿ ಮುಮುಕ್ಷುತಾಚ ದೈವಿ ಸಂಪತ್ತಿರ್ ಅಸನ್ನಿವೃತ್ತಿ. ಅಸನ್ನಿವೃತ್ತಿ ಪೂರ್ವಕವಾಗಿ, ಅಸನ್ನಿವೃತ್ತಿ ಅಂದರೆ ಪಾಪ ಕರ್ಮಗಳನ್ನು ಇವು ನಿವೃತ್ತಿ ಪೂರ್ವಕ ಅವ ಏನು ಮಾಡ್ತಾನೆ? ಆದ್ಯ ಅಮಾನಿತಾದಿ, ಅಮಾನಿತ್ವಂ, ಅಸಂಹಿತ್ವಂ, ಅಹಿಂಸಾ, ಕ್ಷಾಂತಿರಾಜ್ಯಂ. ಮುಂದಿನ ಶ್ಲೋಕದ ಬರೆದ್ರವರು ಅಮಾನಿತ್ವಂ, ಅದಂಬಿತ್ವಂ, ಅಹಿಂಸಾ, ಕ್ಷಾಂತಿರಾರ್ಜವಂ, ಆಚಾರ್ಯೋಪಾಸನಂ, ಶೌಚಂ, ಸ್ಥೈರ್ಯಮಾತ್ಮ ವಿನಿಗ್ರಹ.
ಮತ್ತೇನು ರೀ ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ಅನುದರ್ಶನ ಆಸಕ್ತಿರನುಭವಿಸಂಗ ಪುತ್ರದಾರ ಗೃಹಾದಿಷು ನಿತ್ಯಂಚ ಸಮತಿತ್ವ ಇಷ್ಟಾನಿಷ್ಟೋಪಪತ್ತಿಸು ಮೈ ಚಾನನ್ಯ ಯೋಗೇನ ಭಕ್ತಿರವಿ ವಿಚಾರಿಣಿ ವಿವಿಕ್ತ ದೇಶ ಸೇವಿತ್ವ ಅರತ್ಯರ್ಜನ ಸಂಸದೆ. ಕಿಂಚಿತ್ ರಜೋಗುಣದಿಂದ ಕೂಡಿಕೊಂಡು 12ನೇ ಸತ್ವಗುಣದಿಂದ ಕೂಡಿಕೊಂಡಿರ್ತಕ್ಕಂಥ ಮನುಷ್ಯ ಅವನ ಇರುವಿಕೆ ವ್ಯವಹಾರ ಮಾತು ವಿಚಾರ ಹೆಂಗಿರ್ತಾವ ಅನ್ನೋದು ಬಹಳ ಸುಂದರವಾಗಿ ಪರಮಾತ್ಮ ಬರೆದಾನ. ಅವನು ಹೆಂಗಿರ್ತಾನೆ? ಅಮಾನಿತ್ವ. ಅಮಾನೇನ ಮಾನ್ಯದಾನೇನ ಶಾಸ್ತ್ರ ಹೇಳೋದು. ಯಾರಿಗೆ ಮಾನಗೇಡಿಗೆ ಮಾನ ಕೊಡೋದು ಸತ್ವಗುಣರಿದು. ಯಾರೇ ಬೈದ್ರು ಸುಮ್ಮಿರು ಸತ್ವಗುಣ ಇದಕ್ಕೆ ತಿಳ್ಕೊಬೇಡ್ರಿ. ಮಾನಗೇಡಿಗೆ ಮಾನ ಕೊಡ್ತಾರ ನಿನ್ನಂತವ ನಮಸ್ಕಾರ ಗುರ್ತದ ದುಷ್ಟು ಜೊತೆಗೆ ಹೆಂಗೆ ನಿನ್ನಂತವ ನಮಸ್ಕಾರಪ್ಪ. ಅಮಾನಿಗೂ ಮಾನವನ್ನು ಕೊಡೋದು ಒಮ್ಮೆ ಕೊಡಬೇಕಾಗ್ತದೆ. ಕೃಷ್ಣನ ದುರ್ಯೋಧನಿಗೆ ಭಾಳ ಮಾನ ಕೊಟ್ಟದು. ಮಾನಗೇಡಿ ತೋಳಿಲಿ ಏನು ಮಾಡ್ಬೇಕು ಅಲ್ಲಿಗೆ ಹೋದಮ್ಮ. ಅಲ್ಲಿ ತಕ್ಕ ಹೋಗಲಿಲ್ಲ ದೇವ್ರ ಮನೆಗೆ ಹೋದಮ್ಮ. ವೈರಿ ಮನೆಗೆ ಯಾರು ಹೋಗ್ತಾರೆ ಹೋಗಿ ಕೊಟ್ಟವ. ಅದಕ್ಕೆ ಅಮಾನೇನ ಮಾನದಾನೇನ ಶಾಸ್ತ್ರ ಹೇಳಿದ್ರು ಇದು ಅಮಾನಿತ್ವ ಏನದ ಅಭಿಮಾನತ್ಯಾಗಿರೋದು. ನಾ ಹೆಂಗೆ ಹೋಗ್ರಿ ಅವ್ರಂತೇಕ ಅವ್ರು ನಮ್ಗಿಂತ ಸಣ್ಣವ್ರು ಅವ್ರಿಗಿಂತ ನಮ್ಮ ಸಣ್ಣವ್ರು ಅಂದ್ರೆ ನಾವು ಹೆಂಗೆ ಹೋಗ್ಬೇಕು ಅವ್ರಂತೆ. ಅವ್ರೇನು ತಿಳಿದಾರ್ರಿ ನಮ್ಗಿಂತ ಅರೆ ಇದಕ್ಕೆ ಮಾನ ಅಂತ. ಈ ಶಾಸ್ತ್ರ ಶಾಣೆರತೆ ಅಮಾನಿಗೂ ಮಾನ ಕೊಡೋ ದೊಡ್ಡವ. ಅದಕ್ಕೆ ರಜದಿಂದ ಕೂಡಿಕೊಂಡಿರುವ ಸತ್ವಗುಣ 4 ಅಣೆ ರಜ 12 ಅಣೆ ಸತ್ವಗುಣ ಇದ್ದ ಏನು ಮಾಡ್ತಾನಪ್ಪ ಅಂತ ಕೇಳಿದರೆ ಅವನಲ್ಲಿ ಮಾನ ಇರೋಂಗಿಲ್ಲ. ಆಯ್ತು ಬಿಡ, ಸಣ್ಣವಾದ ನಾನು ಹ್ಯಾಂಗೆ ಮಾಡಲಿ ದೊಡ್ಡವ್ರದ ನಾನು ಹ್ಯಾಂಗೆ ಮಾಡಲಿ ಅಂತ ಅಲ್ಲ. ಸ್ವತಃ ಸಿದ್ಧಾರ್ಥ ಪತ್ರಗಳು ತೆಗಿತಾರಂತ ಮಂದಿ ಉಂಡದ್ದು ಹೆಂಗಿದ್ರೆ ಮಂಡುದು ಪತ್ರ ದೊಡ್ಡ ಸ್ವಾಮಿ. ಅಲ್ಲಿ ಯಾರೋ ಮಂದಿ ಸಿದ್ಧಾರ್ಡಿಗೆ ಕೇಳಕ್ಕೆ ಹೋದ್ರೆ ದೊಡ್ಡ ರಾಜರಾಜರು ಬಂದಿರಂತ ರಾಜ ಸಿದ್ಧಾರ್ಥ ಕಸ ಹೊಡಕತ್ತೀನ ಅವ್ರಿಗೆ ಕೇಳಿದ್ರಂತ ಯಾವ್ರವ್ರನ್ನ ಎಂಥವ್ರು ಎಲ್ಲಿ ಸಿದ್ಧಾರ್ಥ ಭೇಟಿಗೆ ಬಂದೆ. ಆಯ್ತು ಅಲ್ಲಿ ಅದಾರ ನೀವು ಹೋಗ್ರಿ ಅಂತ ಹೇಳಿದ್ರಂತ. ಆ ಕಡೆ ಬರ್ರಿ ಅಂತಿಕೊಂಡು ಕಸ ಹೊಡೆದು ಬಿಟ್ಟು ಮತ್ತೆ ನಾನು ಹತ್ರೊಳಗೆ ಬಂದು ಅವರೇ ಕುಂತ್ರಂತ. ಯಪ್ಪ ನೀವು ಮದುವೆ ಇದ್ದೀರ? ಹೌದು. ಅಮಾನೇನ ಮಾನದಾನೇನ ಛಾತ್ರ ಹೇಳ್ತಾರೆ. ಅಮಾನಿತ್ವ ನಾ ಹಿಂದೆ ದೊಡ್ಡವರು ಸಿದ್ಧವರು ಇಲ್ಲ. ಅದು ಇದಕ್ಕೆ ಇದು ಸತ್ವಗುಣದ ಅಂತಾರೆ. ಅಮಾನಿತ್ವಂ ಆಮೇಲೆ ಅದಂಬಿತ್ವಂ. ಮಾನ ಹೋಯ್ತಂದ್ರೆ ದಂಬ ಇರಂಗನೇ ಇಲ್ಲ. ಮಾನ ದಂಬ ಅದಂಬಿತ ತಾನೇ ಬರ್ತದೆ, ಹೌದಲ್ಲ? ದಂಬ ಅಂದರೆ ಹೇಳ್ತಾರೆ ಅವರು. ಅಮಾನಿತ್ವಂ ವಿದ್ಯಮಾನೈ ಅವಿದ್ಯಮಾನೈರ್ವಾ ಗುಣೈ ಆತ್ಮನಃ ಶ್ಲಾಘರೂಪ ಸಮ್ಮಾನಂ ಮಾನಿತ್ವಂ. ಭಾಳ ಮಂದಿ ಇಲ್ದಿದ್ರೇ ಮಾನ ಬೇಡ್ತಾರೆ. ಇದ್ದವ್ರು ಮಾನ ಬೇಡಬಾರ್ದು. ಮಾನ ಯಾರಿಗೆ ಇರಬಾರ್ದು. ಇಲ್ದವ್ರು ಎಷ್ಟು ಮಂದಿ ಮಾನ ಮಾಡ್ತಿರ್ತಾರೆ. ನಮಗೆ ಹಿಂದೆ ಕತೆ ಹೇಳ್ತಿರು. ದಿನ ರೊಟ್ಟಿ ಸಿಗಲಾರ್ದು ಉಣ್ಣಕ್ಕೆ ರೊಟ್ಟಿ ಸಿಗಲಾರ್ದು ಮನುಷ್ಯ ಹೀಗೆ ಮೀಸಿದ್ರು ಅದ್ರಾಗ ಒಂದು ಅನ್ನದ ಅಗಳು ಇಡ್ತಿದಂತ. ಅನ್ನ ಅವಾಗ ಹಿಂದಕ್ಕೆ ಅನ್ನ ಉಣವ್ರು ಯಾರು? ಸಾವುಕಾರಿ ಉಣ್ತಿದ್ರು. ಉಳ್ಕಿವಿ ಉಣ್ತಿದ್ರು. ನಾವು ಸಾವುಕಾರ ಅಂತ ಹೇಳಕ್ಕೆ ಅವ್ರ ಮನೆಗೆ ದಿನ ಅಮೃತ ಊಟ ಮಾಡ್ತಾ ಹೇಳಕ್ಕೆ ಹಿಂಗೆ ಮಾಡಿಕೆಂದು ಒಂದು ಅನ್ನದ ಅಗಳಿಲ್ಲಿ ಇಟ್ಕೊಂಡು ಬರ್ತಿರ್ತಾರೆ. ಇವ್ರು ಅನ್ನ ಉಂಟವ್ರು ಬಾಡಿಗೆ ಅರಿವಿ ಹಾಕೊಂಡು ಮದುವೆಗೆ ಹೋಗ್ತಾರಲ್ಲ. ಇದು ಕಂಪ್ನಿ ಇದು ಮಾನ. ಯಾರ್ದಾರೆ ಉಟ್ಕೊಂಡು ಹೋಗೋದು, ಯಾರ್ದಾರೆ ಚಪ್ಪಲ್ ಹಾಕೊಳ್ಳೋದು, ಯಾರ್ದಾರೆ ಗಡಿಯಾರ ಕಟ್ಕೊಳ್ಳೋದು, ಇವು ಮಾಡ್ತಿರ್ತಾವಲ್ಲಿ. ಇವು ಅಮಾನಿತ್ವ ಅಂತ. ಮಾನ ಇರಬಾರ್ದು. ವಿದ್ಯಮಾನೈ ಅವಿದ್ಯಮಾನೈ. ಇದ್ದುದು ತೋರಿಸೋದು, ಇಲ್ಲದನ್ನು ಮಂದಿ ಕಡೆಯಿಂದ ತಂದು ತೋರಿಸೋದು. ಎರಡು ಅಂತ. ವಿದ್ಯಮಾನೈ ಅವಿದ್ಯಮಾನೈ ಗುಣೈ. ಇದ್ದದ್ದು ತೋರಿಸ್ಬೇಡ್ರಿ, ಇಲ್ಲದನ್ನು ತೋರಿಸ್ಬೇಡ್ರಿ. ಸಾವುಕಾರಕ್ಕೆ ಇದ್ರೂ ಅದು ತೋರಿಸ್ಬೇಡ್ರಿ. ಸಾವುಕಾರಕ್ಕೆ ಅಂದ್ರೆ ಯಾರ್ದಾರ ತಂದು ಅರ್ವಿ ಹಾಕ್ಕೊಂಡು ತಿರುಗಿ ಸಾವುಕಾರ ತೋರಿಸ್ಬೇಡ್ರಿ. ಅದು ಅವಿದ್ಯಮಾನ. ಆತ್ಮನಃ ಶ್ಲಾಘ್ಯತ್ವಂ. ತನ್ನ ಹೆಚ್ಚಳಿಕೆಯನ್ನು ಸಮ್ಮಾನವನ್ನು ಏನು ತೋರಿಸ್ತಾರಲ್ಲ ಅದಕ್ಕಪ್ಪ
ಮಾನ ಅಂತಾರೆ. ಅದು ಇಲ್ಲದಕ್ಕೆ ಅಮಾನ ಅಂತಾರೆ. ಅವು ಇರಬಾರ್ದು ಅಂತ. ಅಮಾನತ್ವಂ ಅದಂಬಿತ್ವಂ. ಅದಂಬಿತ್ವ ಅಂದ್ರೆ ಏನು? ಖ್ಯಾತಿ ಲಾಭ ಪೂಜಾರ್ಥಂ ಸ್ವಧರ್ಮ ಪ್ರಕಟನಂ ದಂಭ. ಖ್ಯಾತಿ ಲಾಭ. ಭಾಳ ಜನ ಇರ್ತಾರೆ ಇಂಥವ್ರು. ಅವ್ರ ಸುದ್ದಿ ಏನಪ್ಪ ಅಂದ್ರೆ ಹೆಸರು ಬೆಳೆಸೋದು ತಿಳ್ಕೊಂಡು ಇದು ಲಾಭದ ಸಲುವಾಗಿ, ಹೆಸರು ಸಲುವಾಗಿ. ಹೆಸರು ತಮ್ಮದು ಇರ್ತದೆ. ಇಲ್ಲದ್ದನ್ನು ಮಾಡಿ ತೋರಿಸೋದು, ಇಲ್ಲದ್ದನ್ನು ಮಾಡಿ ತೋರಿಸೋದು. ಹಾಗೆ ಹೇಳ್ತಿರ್ತಾರೆ. ಅವನಿಗೆ ಚೇಳಿನ ಮಂತ್ರನೇ ಗೊತ್ತಿಲ್ಲ, ಹಾವು ಕಳೆದ್ರೆ ನಿಮಗೆ ಬಿಡಿಸ್ತೀನಿ ಅಂತಿದಂತವ. ಮಂತ್ರ ಚೇಳಿಂದೇ ಗೊತ್ತಿಲ್ಲ ಅವನಿಗೆ. ಹಾವಿನ ಮಂತ್ರ ಹೇಳ್ತೀನಿ ಅಂದವ ಮೂರ್ಖಂತ ದಂಭ. ನನ್ನಂಥ ವೈದ್ಯ ಯಾರಿಲ್ಲ, ನನ್ನಂಥ ಶಾಣೆ ಇಲ್ಲ, ನನ್ನಂಥ ರೂಪವಂತ ಯಾರು ಇಲ್ಲ ಅಂತ ಏನು ಇಲ್ಲದ್ದನ್ನು ಪ್ರಕಟಿ ಮಾಡ್ತಕ್ಕಂಥದ್ದು ಹೇಳ್ತಾರೆ ಅವರು. ಅವಿದ್ಯಮಾನದ್ದು ಅದು ವಿದ್ಯಮಾನ ಅಂತ ಹೇಳೋದೇನಪ್ಪ ಅಂತ ಕೇಳಿದರೆ ಇದು ದಂಭದ ಸ್ವ ಉತ್ಕೃಷ್ಟ. ನನ್ನಂಥ ಶಾಣ್ಯರು ಯಾರಿಲ್ಲ, ನನ್ನಂಥ ಶ್ರೀಮಂತರು ಯಾರಿಲ್ಲ, ನನ್ನಂಥ ಬುದ್ಧಿವಂತರು ಯಾರೂ ಇಲ್ಲ ಅಂತ ಕೇಳಿದರೆ ಇದು ಏನದ? ದಂಭ ಅದ. ತ್ರಿಕರಣ್ಯ ಪರಪೀಡ ಅವರ್ಜನಂ ಅಹಿಂಸ. ಅಹಿಂಸ ಅಂದರೆ ಏನು ರೀ? ಕಾಯ ವಾಚ ಮನಸ ಮೂರದ ತ್ರಿಕರಣಪೂರ್ವಕವಾಗಿ ಅನ್ಯರಿಗೇನಪ್ಪ ಅಂತ ಕೇಳಿದರೆ ಪೀಡಾ ಮಾಡದೇ ಇರುವುದೇ ಅಹಿಂಸ. ಭಾಳ ಮಂದಿ ನಾವೇನು ಅವ್ರಿಗೆ ಮಾಡಿದೇವ್ರಿ, ನಾವೇನು ಅವ್ರಿಗೆ ಆಡಿದೇವ್ರಿ ಅಂತಿರ್ತಾರೆ. ಮಾಡಿದ್ರೆ ಹಿಂಸ, ಆಡಿದ್ರೆ ಹಿಂಸ ಇಲ್ಲ. ಅವ್ರ ಬಗ್ಗೆ ನೀವು ಕೆಟ್ಟ ವಿಚಾರ ಮಾಡಿದ್ರು ಹಿಂಸಾನೇ ಅಂತಾರೋ. ವಿಚಾರ ಮಾಡಿದ್ರೆ ಹಿಂಸ. ಯಾಕೆ? ಮಾಡೋಕ್ಕೆ ಬರೋಂಗಿಲ್ಲ, ಶಕ್ತಿ ಇಲ್ಲ. ಆಡೋಕ್ಕೆ ಬರೋಂಗಿಲ್ಲ, ಹಲ್ಲು ಮುರಿತಾರೆ. ಏನು ಮಾಡೋಕ್ಕೆ ಬರೋಂಗಿಲ್ಲ. ಅವ್ರು ನಿಮ್ಗಿಂತ ಹೆಚ್ಚಿಗೆ ಮಾತಾಡ್ತಾರೆ. ನೀವು ಒಂದಂದ್ರೆ ಎರಡು ಅಂತಾರೆ. ಮಾಡೋಕ್ಕೆ ಶರೀರ ಇಲ್ಲ ಅಪ್ಪ ಅಂದ್ರೆ ಆಡೋಕ್ಕೇನಪ್ಪ ಅಂತಂದ್ರೆ ವಿರೋಧ ಮಾಡ್ತಾರೆ ಅಂತ ತಿಳ್ಕೊಂಡು ಮನಸ್ಸಿನಾಗೆ ಇನ್ನೊಬ್ಬರು ಹಾಳಾಗಲಿ ಅಂತ ಏನು ಕಲ್ಪನೆ ಮಾಡ್ತಾರಲ್ಲ, ಇದಕ್ಕೆ ಹಿಂಸಾ ಅಂತಾರೆ. ಪರಯ ಅಭಿಭೂಯ ಮಾನಸ್ಯಾಪಿ ತಾನ್ ಪ್ರತಿ ಅವಿಕೃತ ಚಿಂತನಂ ಶಾಂತಿ. ಶಾಂತಿ ಅಂದರೆ ಏನು ರೀ? ನಿಮಗೆ ಯಾರು ಎಷ್ಟು ದುಃಖ ಕೊಟ್ಟರು, ಪರೈ ದುಃಖ ಕೊಟ್ಟರು ಕೂಡ ಏನಪ್ಪ ಅಂದ್ರೆ ಅವ್ರ ಬಗ್ಗೆ ನಿಮ್ಮ ಮನಸ್ಸಿನಾಗ ಕೆಟ್ಟ ಭಾವನೆ ಬರದೇ ಇರುವುದೇಪ್ಪ ಶಾಂತಿ. ಹೌದು. ಸಿದ್ಧಾರ್ಡಿ ಹೊಡೆದು ಕಾಲಿಟ್ಟು ಹೊಡಿತೀರಿ, ಮತ್ತು ಬಂದು ಇಲ್ಲೇ ಅದ ನೋಡಿ ಕಲ್ಲ, ನೀವು ಹೊಡೆದು ಬಿಟ್ಟಿದ ಕಲ್ಲು ಇಲ್ಲೇ ಅದ ತಗೋ. ಎಂಥ ಶಾಂತಿ ರೀ? ಹೊಡೆದವ್ರಿಗೆ ಬ್ಯಾಡ ಅಂದಿಲ್ಲ, ಇಲ್ಲೇ ಅದ ಆ ಕಲ್ಲ ತಗೋ, ಮತ್ತೆ ಹೊಡಿ. ಇದಕ್ಕೆ ಏನಪ್ಪ? ಶಾಂತಿ. ಇದಕ್ಕೆ ಶಾಂತಿ ಅಂತಾರೆ. ಹೀಗೇನಪ್ಪ ಅಂತ ಕೇಳಿದ್ರೆ ಇವೆಲ್ಲ ಏನಪ್ಪ? ಶಾಂತಿ. ಇದು ಆರ್ಜವ. ಆರ್ಜವ ಏನಪ್ಪ ಅಂತ ಕೇಳಿದ್ರೆ ವಾಕ್ಕಾಯ ಏಕರೂಪತ ಆರ್ಜವ. ಆರ್ಜವ ಅಂದ್ರೇ ಯಥಾ ಮನಸ್ಸಿ ತಥಾ ವಾಚಿ, ಯಥಾ ವಾಚಿ ತಥಾ ಕರ್ಣಂ. ಮನಸ್ಸಿನಾಗಿದ್ದದ್ದೇ ಬಾಯಿಗೆ ಬರಬೇಕು, ಬಾಯಿ ಬಂದದ್ದೇ ಕೈಗಾಡಬೇಕು. ಇದಕ್ಕೇನಂತಾರೆ? ಆರ್ಜವ ಅಂತ. ಮನಸ್ಸನ್ಯತ್ ವಚಸ್ಸನ್ಯತ್ ಕ್ರಿಯಂ ಅನ್ಯತ್ ದುರಾತ್ಮನ. ಮನಸ್ಸೇಕಂ ವಚಸ್ಸೇಕಂ ಕ್ರಿಯಾ ಏಕಂ ಸದಾತ್ಮನ. ಸಜ್ಜನತ್ ಯಾರಿಗೆ ಅಂತೀವಿ? ಮನಸ್ಸಿನಾಗ ಏನು ವಿಚಾರ ಮಾಡ್ತಾರೆ ಅದೇ ಬಾಯಾಗ ಅನ್ನೋದು. ಬಾಯಲ್ಲಿ ಏನು ಅಂದರೆ ಅದೇ ಮಾಡೋದು ಅಲ್ಲ. ಹಾಗೆ ಮಾಡಿದ್ರು ಪಾಂಡವರು. ಶಕ್ತಿ ಇತ್ತು ಖರೆ, ಸೋತರ ನಾವು ಬಿಟ್ಟು ಕೊಡ್ತೇವೆ ಅವ್ರು ಬಿಟ್ಟೇ ಹೋದ್ರಲ್ರಿ. ಮತ್ತು ಹಿಂದ್ಗಡೆ ಹೊಡೆದು ಅವರೇ ತೊಗೊಂಡ್ರು. ಅವಾಗೆ ಹೊಡಿಬೇಕಾಗಿತ್ತು. ಅವ್ರ ಶಕ್ತಿ ಇತ್ತು, ಅವ್ರ ತೆಗಿಲ್ಲ. ಅವರು ಕೃಷ್ಣ ಅವ್ರ ಜೊತೆಗೆ ಏನಿದೆ ಮಾತು ಕೊಟ್ಟಿದ್ದೀವಿ. ಏನು ಸೋತೇವೆ ಅಂದ್ರೆ ಬಿಟ್ಟು ಹೋಗ್ತೀವಿ ಅಂತ ಹೋಗೋದಪ್ಪ. ನೋಡ್ರಿ ಹಂಗೆ ಅವರಿಗೆ ಕ್ರಿಯೆ ಅದರಂಗೆ ಬಾಯಿ, ಅದರಂಗೆ ಮನಸ್ಸು ಹೋದ್ರಲ್ಲ ಅವ್ರಿಗೆ ಸತ್ಪುರುಷರು ಅಂತೆ. ದುರ್ಯೋಧನ ಆಡ್ತಾನೋ ಒಂದು ಮಾಡ್ತಾನೋ. ಅವ್ರಿಗೆ ಉಣಕಂತ ಕರೆದ, ಕೊಲ್ಬೇಕಂತ ಕರೆದ. ಆ ಮನಸ್ಸಾಗ ಕೊಲ್ಬೇಕು ಅನ್ನೋದು ಮೇಲೆ ಬರ್ರಿ ನಿಮ್ಮ ಚೊರ ಬರ್ರಿ ನಮ್ಮ ಮನೆಯಾಗ ಊಟಕ್ಕೆ ಮಾಡ್ರಿ ಅಂತ ಹೇಳ್ತಾನೆ ಬ್ಯಾಗೆ. ಇದಕ್ಕೆ ದುರಾತ್ಮರು ಅಂತಾರೆ. ಅದಕ್ಕಂತಾರೆ ಅವ್ರು ಶಾಸ್ತ್ರಾಗ ಹಾಗೆ ಇರಬಾರ್ದು. ಆರ್ಜವ ಅಂದ್ರೇನು? ಕಾಯ ವಾಚ ಮನಸ್ಸ ಒಂದೇ ಆಗಿರ್ತಕ್ಕಂಥವ್ರಿಗೆ ಏನಪ್ಪ ಅಂದ್ರೆ ಅವರಿಗೆ ನಾವು
ಸದಾತ್ಮ ಅಂತೇವ್ರಿ, ಸಜ್ಜನ ಅಂತೇವೆ. ಅದಕ್ಕೆ ಇನ್ನೂ ಅನಂತ ಗುಣಗಳ ಬಗ್ಗೆ ವರ್ಣನೆ ಮಾಡ್ತಾರೆ. ಅದನ್ನು ಮತ್ತೆ ನಾಳೆ